ಓಂ ಶ್ರೀ ವಿಚಾರ ಸಾಗರ ಮಂಗಲಾಚರಣ ಪ್ರಾರಂಭವಾಗುತ್ತದೆ. जो सुख नित्य प्रकाश विभु नाम रूप आधार मति न लखै जिहि मति लखै सोमय शुद्ध अपार अब्धि अपार स्वरूप मम लहरी विष्णु महेश विधि रविचंदा वरुण यम सत्य धनेश गणेश जा कृपालु सर्वज्ञ को जिय धारत मुनि ध्यान ताको होत उपाधि तय मोमय मिथ्या भान वै जिहि जाने बिन जगत मनहु जेवरी सांप न सै भुजग जग जिहि लहै सोहम आपे आप बोध चाहि जाको सुकृति भजत राम निष्काम सो मेरो है आत्मा काको करो प्रणाम सो मेरो है आत्मा काकू करो प्रणाम। जय मंगलम जय नमः पार्वती शिव हर हर महादेव। सद्गुरु सिद्धार्थ महाराज की जय, रुद्रावधूत महाराज की जय, सकल साधु संत महाराज की जय। विचार सागर ಮಂಗಲ ಮುಗಿದು ಎರಡನೇ ಅಂಕದಲ್ಲಿ ಗ್ರಂಥ ಮಹಿಮಾ ಅಂತ ಇದೆ, ಐತೆ ಇಲ್ಲ ನಿಮ್ಮಲ್ಲಿ? ಹೌದಾ? ಗ್ರಂಥ ಮಹಿಮಾ ಹೇಳುವಲ್ಲಿ ನಿನ್ನೆ ಬರೆಯೋ ವೇದ ಸಿದ್ಧಾಂತ ಜಲ ಬರೆಯೋ ವೇದ ಸಿದ್ಧಾಂತ ಜಲ ಅನ್ನುವಲ್ಲಿ ವೇದ ಅಂತ ಶಬ್ದ ಬಂತು. ವೇದದ ಬಗ್ಗೆ ಸಂಪೂರ್ಣ ವಿಸ್ತಾರ ಹೇಳಿದ್ದೇವೆ, ಪೂರ್ವ ಮಾಹಿತಿ ಕೊಟ್ಟೇವಲ್ಲ. ಆ ಅಂದರೆ ಈ ವಿಚಾರ ಸಾಗರ ಅಂದ್ರೆ ಏನು ಅದರ ಬಗ್ಗೆ ಹೇಳಕತ್ತಾರ ಅವರು. ಈ ವಿಚಾರ ಸಾಗರ ಅಂದ್ರೆ ಏನಂತಂದ್ರ ವಿಚಾರ ಸಾಗರ ಹೆಸರು ಐತಿ ಇದಕ್ಕೆ. ಸಾಗರ ಅಂದ್ರೆ ಸಮುದ್ರ, ಹೌದಲ್ಲ? ಅದಕ್ಕೆ ಮತ್ ಸಮುದ್ರ ಅಂದ್ರೆ ಅದ್ರಾಗ ಏನು ತುಂಬಿರ್ತೈತಿ? ನೀರು ತುಂಬಿರ್ತೈತಿ, ಹೌದಲ್ಲ? ಹಾ, ಅದಕ್ಕ ಅವದನ್ನೇ ಇಲ್ಲಿ ವರ್ಣನೆ ಮಾಡ್ತಾರ ಅವರು. ಬರೆಯೋ ವೇದ ಸಿದ್ಧಾಂತ ಜಲ. ಜಲ ಅಂದ್ರೆ ನೀರು. ಯಾವ ನೀರು? ಮಳೆ ನೀರ? ಸಿದ್ಧಾಂತ ವೇದದಿಂದ ಯಾವ ತಾತ್ಪರ್ಯ ರೂಪ ಅದರ ನಿರ್ಣಯ ಸಿದ್ಧಾಂತ, ಅಂತ್ಯ ನಿರ್ಣಯ ಸಿದ್ಧಾಂತ. ಅಂದ್ರೆ ವೇದವು ಅದನ್ನ ಯಾವುದು ಅಂತ್ಯ ನಿರ್ಣಯ ಬರ್ತೈತಿ, ವೇದದ ಏನೈತಿ ಅದ್ರಾಗ ಅದರದೆಲ್ಲ ಅಂತ್ಯ ನಿರ್ಣಯ ಕೊನೆಯದು ಏನಪ್ಪ ಅಂತೂ ಏನ್ ಹೇಳಿದ್ರು ಕಡೆಗೆ ಏನ್ ನಿರ್ಣಯ ಆಯ್ತು ಅಂತಲ್ಲ, ಹಂಗಾದ. ಅದಕ್ಕೆ ಇಲ್ಲಿ ಆ ವೇದದ ಸಾರವಾದ ಸಿದ್ಧಾಂತವೇ ಇಲ್ಲಿ ಜಲ. ವಿಚಾರ ಸಾಗರ ಅನ್ನೋದು ಇದು ಸಮುದ್ರ ಐತಿ, ಇದರಾಗ ವೇದದ ಸಿದ್ಧಾಂತ ಜ್ಞಾನ ಅಂತಕ್ಕಂಥದ್ದೇ ಇಲ್ಲಿ ತುಂಬಿಕೊಂಡಿದೆ. ಬರೆಯೋ ಅಂದ್ರೆ ತುಂಬಿಕೊಂಡೈತಿ ಇಲ್ಲಿ ಎಲ್ಲ ಈ ಗ್ರಂಥದಲ್ಲಿ. ವೇದದ ಆ ಸಾರರೂಪ ಜ್ಞಾನವೇ ಇದರಲ್ಲಿ ತುಂಬಿದೆ. ಜಾಮೆ ಅತಿ ಗಂಭೀರ್, ಅದು ಎಷ್ಟು ಗಂಭೀರ ಅಂದ್ರ ಅದು ಗಹನವಾಗಿ, ಒಂದು ಎರಡು ಅಷ್ಟು ಇಷ್ಟು ಇಲ್ಲ, ಅತಿ ವಿಸ್ತಾರವಾಗಿ ತುಂಬಿಕೊಂಡಿದೆ. ಅಸವಿಚಾರ ಸಾಗರ ಕಹುಂ, ಇಂಥ ವಿಚಾರ ಸಾಗರವನ್ನು ಯಾವುದರಲ್ಲಿ ವೇದದ ಅರ್ಥರೂಪ ಸಿದ್ಧಾಂತವು ಗಹನವಾಗಿ ತುಂಬಿಕೊಂಡಿದೆಯೋ ಅಂಥ ವಿಚಾರ ಸಾಗರವನ್ನು ನಾನು ಈಗ ಹೇಳುತ್ತೇನೆ ಅಂತ ಗ್ರಂಥಕರ್ತರ ಅಂತ. ಅದರ ಮೇಲೆ 1 ನಂಬರ್ ಟಿಪ್ಪಣಿ ಬಂದಿದೆ, ಹೌದಾ? ಆ 1 ನಂಬರ್ ಟಿಪ್ಪಣಿ ನಾನು ಹೇಳ್ತಾ ಅಲ್ಲಿ ಎಲ್ಲಿಗೆ ಬಂದಿದ್ದೆ ಅಂತಂದ್ರೆ, प्रतिवादी सिद्धांति करीवा गुरु शिष्य के किया जो जड़ चेतन आदि पदार्थन का विवेचन के निर्णय सो विचार के गुरु शिष्य अथवा
ಶಂಕ ಮಾಡವ ಸಮಾಧಾನ ಹೇಳೋರು ಕೂಡ್ಕೊಂಡು ಇಲ್ಲಿ ಏನು ಒಂದು ಜಡಚೇತನಗಳನ್ನು ಆ ಪದಾರ್ಥಗಳನ್ನು ಒಂದು ನಿರ್ಣಯ ಮಾಡ್ತಾರೋ, ಅವನು ಪ್ರಶ್ನೆ ಮಾಡ್ದ, ಇವ್ರು ಉತ್ತರ ಹೇಳಿದ್ರು, ಹಿಂಗೆ ಇವರ ಚರ್ಚೆಯಿಂದ ಏನು ನಿರ್ಣಯ ಆಯಿತು ಅದೇ ವಿಚಾರ ಅಂತ ಹೇಳಲ್ಪಡುತ್ತದೆ ಅಂದ್ರೆ ಹೇಳ್ತಾ यहाँ विचार शब्द से विचार ಅನ್ನೋದೇನು ಶಬ್ದ ಬಂದದಲ್ಲ, ಆ ವಿಚಾರ ಅನ್ನೋ ಶಬ್ದದಿಂದ ಅಜಹತ್ ಲಕ್ಷಣ ಕರ್ಕೆ ನೀವು ಏನು ಮಾಡಬೇಕು, ವಿಚಾರ ಅಂದಾಗ ಅಜಹತ್ ಲಕ್ಷಣ ಮಾಡ್ರಿ ಅಂತ ಹೇಳಿದ್ರು. ಅಜಹತ್ ಲಕ್ಷಣ ಮಾಡ್ರಿ ಅಂದ್ರೆ ಅಜಹತ್ ಲಕ್ಷಣದ ಲಕ್ಷಣ ಏನು ಅಂತ ಕೇಳಿದ್ರೆ, ಎಲ್ಲಿ ವಾಚಾರ್ಥವು ಸಂಪೂರ್ಣ ಹಾಗೆ ಇದ್ದುಕೊಂಡು ತತ್ಸಂಬಂಧಿ ಅಧಿಕ ಅರ್ಥವು ಇನ್ನೊಂದು ಅರ್ಥವು ಎಲ್ಲಿ ಗ್ರಹಣ ಮಾಡಲ್ಪಡುವುದೋ ಅದಕ್ಕೆ ಅಜಹತ್ ಲಕ್ಷಣ ಅನ್ನುತ್ತಾರೆ ಅಂತ ಹೇಳಿದ್ಯಾ. ನಿನ್ನೆ ಅಲ್ಲೇ ಟೈಮ್ ಆಯ್ತಂತ ಅರ್ಧಕ್ಕೆ ಬಿಟ್ಬಿಟ್ಟಿವ ಅದನ್ನು, ಹೌದಲ್ಲ? ಅದನ್ನ ಈಗ ಅದಕ್ಕೆ ಜಾಯಿಂಟ್ ಮಾಡ್ತೀನಿ, ಕನೆಕ್ಷನ್. ಆಮೇಲೆ ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ, ಏನಂತ? ಶೋಣೋ ಧಾವತಿ ಅಂತ ಸಂಸ್ಕೃತದೊಳಗೆ ಹೇಳಿದ್ದು ಕೆಂಪು ಓಡುತ್ತದೆ ಅಂತಿತ್ತು. ಕೆಂಪು ಓಡುತ್ತದೆ ಅಂತಂದ್ರೆ ಕೆಂಪು ಬಣ್ಣ ಓಡ್ಲಕ್ಕೆ ಬರಂಗಿಲ್ಲ ಅದು, ಹೌದಲ್ಲ? ಅದಕ್ಕೆ ಅಜಹತ್ ಲಕ್ಷಣ ಮಾಡಂದ್ರೆ ಏನು ಮಾಡಬೇಕು ಅಂದ್ರೆ ಅಧಿಕರ್ತ ತಗೋಬೇಕಲ್ಲ, ಕೆಂಪು ಹಂಗೆ ಇಟ್ಕೊಂಡು ಅದಕ್ಕೆ ಸಂಬಂಧಿ ಕುದುರೆಯನ್ನು ಗ್ರಹಣ ಮಾಡಬೇಕು ಅಂತ ಹಿಂಗಾದ. ಕೆಂಪು ಬಣ್ಣದ ಕುದುರೆ ಓಡುತ್ತದೆ ಅಂದ್ರೆ ಕರೆಕ್ಟ್ ಆಗ ಹಿಂಗ. ಅಜಹತ್ ಲಕ್ಷಣ ಅಂದ್ರೆ ಈ ರೀತಿ ಮಾಡ್ಕೋಬೇಕಂತ ಹಿಂಗ. ಇದು ದೃಷ್ಟಾಂತ ಆಯ್ತು, ಇದು ದೃಷ್ಟಾಂತ ಆಯ್ತು. ಈ ಕೆಂಪು ಕುದುರೆ ಓಡೋದು ನಮ್ಗೇನು ಬೇಕಾಗೈತಿ? ಅದು ಕುದುರೆ ತಗೊಂಡೇನ ಏನು ಓಡ್ಚಾಡಿ ನೋಡಿ ಏನು ಕೊಂಡ್ಕೊಳ್ಳೋದೈತಿ ಅದನ್ನ? ದೃಷ್ಟಾಂತ ಆಯ್ತು ಇದು. ಅಂದ್ರೆ ಈ ಅಜಹತ್ ಲಕ್ಷಣದ ತಿಳುವಳಿಕೆ ಸಲುವಾಗಿ ಅದು ದೃಷ್ಟಾಂತ ಕೊಟ್ಟೇವೆ. ಇನ್ನು ಅದನ್ನ ಈ ಕಡೆ ಸಿದ್ಧಾಂತಕ್ಕೆ ಬರ್ಬೇಕು, ಇಲ್ಲಿ ಅದಕ್ಕೆ ಹತ್ಬೇಕು ಹೇಗೆ? ಅದಕ್ಕೆ ಅಜಹತ್ ಲಕ್ಷಣ ಪ್ರತಿವಾದಿ ಆದಿಕ್ಕರಿ ನೀಡಿತ ಅರ್ಥರೂಪ ವಿಚಾರಕ್ಕೆ ವಿಷಯ का अभिग्रहण ಅಂದ್ರೆ ಇಲ್ಲಿ ವಿಚಾರ ಅನ್ನೋ ಶಬ್ದ ಐತಲ್ಲ, ವಿಚಾರ ಅನ್ನೋದು ಹಾಗೆ ಇಟ್ಕೋ, ಕೆಂಪು ಹ್ಯಾಂಗ್ ಹಾಗೆ ಇಟ್ಕೊಂಡು ಹಂಗೆ ವಿಚಾರ ಅನ್ನೋದು ಹಾಗೆ ಇಟ್ಕೋ. ಈ ವಿಚಾರ ಎದರ್ದು ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವು ಅದಕ್ಕೆ ವಿಷಯ ಇದಾವಲ್ಲ, ಇವಕ್ಕೂ ಗ್ರಹಣ ಮಾಡ. ಅಜಹತ್ ಲಕ್ಷಣದಿಂದ ಅಲ್ಲಿ ಕುದುರೆ ಹೆಂಗೆ ಅಧಿಕ ಗ್ರಹಣ ಮಾಡಿವೋ ಹಂಗೆ ವಿಚಾರದ ವಿಷಯ ಏನೈತಿಲ್ಲ ಅದನ್ನು ಗ್ರಹಣ ಮಾಡುವ ಅಂತ ಅರ್ಥ. ಹೇಗೆ ಇರಲಿ. सो विचार का विषय रूप निर्णित अर्थ ही सिद्धांत है. ಈಗ ವಿಚಾರಕ್ಕೆ ವಿಷಯವಾದದ್ದು ಏನೈತಲ್ಲ ಆ ಗ್ರಹಣ ಮಾಡಬೇಕು. ಆ ವಿಚಾರದ ವಿಷಯ ರೂಪ ಯಾವ ಒಂದು ವಿಷಯದ ಚರ್ಚೆ ಮಾಡಿದೀವಿ, ಚರ್ಚೆ ಮಾಡಿ ಅದಕ್ಕೆ ಒಂದು ನಿರ್ಣಯಕ್ಕೆ ಬಂದೀವಿ, ಸಿದ್ಧ ಮಾಡಿದೀವಿ ಒಂದು, ಹೌದಲ್ಲ? ಅದುವೇ ಸಿದ್ಧಾಂತ. ಯಾವುದನ್ನು ವಿಚಾರ, ಈ ವೇದಾಂತವನ್ನು ವಿಚಾರ ಮಾಡಿ ಯಾವುದನ್ನು ಸಿದ್ಧ ಮಾಡಲ್ಪಡುತ್ತದೆಯೋ ಅದುವೇ ಸಿದ್ಧಾಂತ ಅಂತ ಹೇಳಲ್ಪಡುತ್ತೆ. ಒಂದು ನಿರ್ಣಯ ರಿಸಲ್ಟ್ ಹಿಂಗ ಸಿದ್ಧಾಂತ ಅಂತ ಹೇಳಿದೀವಿ. ಆ ಸಿದ್ಧಾಂತಕ್ಕೆ ಹೋಲಿಕೆ ಆಗತಕ್ಕಂಥ ಪ್ರಮಾಣ ಒಂದು ಕೊಡ್ಲಾಕತ್ತಿದ್ವಿ. ಎದ್ರದ ಕೊಡ್ಲಾಕತ್ತಿದ್ವಿ ಅದು ಯಾರಿಗೆ ಗೊತ್ತು, ಎದಕ್ಕೆ ಕೊಡ್ತಿದ್ವಿ ಅಂದರೆ ಈಗ ಏನು ಇಲ್ಲಿ ಅಜಹತ್ ಲಕ್ಷಣ ಮಾಡಿ ಇದಕ್ಕೆ ಹಿಂಗ ಏನದು ಅಂತ್ಯ ನಿರ್ಣಯ ಏನ, ಹಿಂಗೆಲ್ಲ ಅದರಿಂದ ಪ್ರಯೋಜನ ಏನ, ಹಿಂಗಿದು ಸರಿಯಾಗಿ ತಿಳಿಬೇಕಾದ್ರೆ ಇದರ ವಿಷಯದ ಬಗ್ಗೆ
ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಕಾರ್ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಅನ್ನುವ ಸಂಸ್ಕೃತ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಈ ವಿಷಯ ಅವರ ಪ್ರಮಾಣ ತಗೊಂಡಿವೆ ಅಂದ್ರೆ ಸ್ಪಷ್ಟ ಗೊತ್ತಾಗೈತೆ ನಿಮ್ಗ ಅಂತ ಹೇಳಿದ್ದೆ. ಪಂಚದಶಿ ಅಂದ್ರೆ ಅದ್ರ ಬಗ್ಗೆನೂ 15 ಎಲ್ಲ ಹೇಳ್ಕೊಂಬಂದಿದ್ದೆ ಕೇಳಿ. ಆವಾಗ ಟೈಮ್ ಆಗಿಬಿಡ್ತು, ಅಲ್ಲಿಗೆ ನಿಲ್ಸಿದ ವಿಷಯ. ಇದು ನೇನಿದು ಇದಕ್ಕೆ ಜಾಯಿಂಟ್ ಮಾಡ್ಕೊಂಡಿವಿ ಕನೆಕ್ಷನ್ ಹೌದಾ. ಏನು ಆ ವಿಚಾರ ಅಂದ್ರೆ ಇದನ್ನ ಸಿದ್ಧಾಂತ ನಿರ್ಣಯ ವಿಚಾರದ ವಿಷಯ ರೂಪ ನಿರ್ಣಯವೇ ಸಿದ್ಧಾಂತ ಅಂತ ಹೇಳಿದ್ವಲ್ಲ. ಅದಕ್ಕೆ ಅಲ್ಲಿ ಅಂತ್ಯ ನಿರ್ಣಯ ಸಿದ್ಧಾಂತದ ಲಕ್ಷಣ ಐತಿ. ಅದು ಅಂತ್ಯ ನಿರ್ಣಯ ಏನಾಯಿತು ಅನ್ನೋದು ಮಾತ್ರ ಇನ್ನು ನಿಮಗೆ ಪಕ್ಕ ಗೊತ್ತಾಗಿಲ್ಲ, ಹೌದಲ್ಲ. ಅದಕ್ಕೆ ನಾ ಹೇಳಿದ್ದೆ, ಇದಕ್ಕೆ ಪ್ರಮಾಣ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಆ ವಿದ್ಯಾರಣ್ಯರ ಕಡೆಗೆ, ಅಲ್ಲಿ ಪಂಚದಶಿಗೆ ಹೋಗ್ಬೇಕು. ಆ ಪಂಚದಶಿಯ ಗ್ರಂಥದಲ್ಲಿ ಅವರು ಅದನ್ನು ಹೇಳಿದ್ದೆ. ಅದು 3 ಪಾಠ ಐತಿ. ವಿವೇಕ ಪಂಚಕ, ದೀಪ ಪಂಚಕ, ಆನಂದ ಪಂಚಕ ಅಂತ 3 ಭಾಗ ಮಾಡ್ಯಾರ. 3 ಭಾಗ ಅಂದ್ರೆ 3 ಭಾಗ, 3 ಗ್ರಂಥ ಇಲ್ಲ, ಅದ್ರ ಒಳಗನ ಪಾಠ ಅದಾವ. ಹಿಂಗ ಅಧ್ಯಾಯಗಳ ತಿಳ್ಕೊ. ಆದ್ರ ಅಂದರೆ ವಿವೇಕ ಪಂಚಕ ಅಂದ್ರೆ ಸತ್ತು, ದೀಪ ಪಂಚಕ ಅಂದ್ರೆ ಚಿತ್ತು, ಆನಂದ ಪಂಚಕ ಅಂದ್ರೆ ಆನಂದ, ಸತ್ ಚಿತ್ತ ಆನಂದ. ಇವು ಆತ್ಮನ ಸ್ವರೂಪವನ್ನೇ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಗೊತ್ತಾಗ್ತಿಲ್ಲ, ಬ್ರಹ್ಮನನ್ನ ಹೇಳ್ದಂಗ ಆತಂತ ಹೇಳ್ತಾ. ಸತ್ ಚಿತ್ ಆನಂದ ಸ್ವರೂಪವೇ ನೀನಿದ್ದಿ ಅಥವಾ ಬ್ರಹ್ಮಿದ. ಈಗ ಅಲ್ಲಿ ಚಿತ್ರದೀಪವೆಂಬ 6ನೇ ಪ್ರಕರಣದಲ್ಲಿ, ಎಲ್ಲಿ ಆ ಪಂಚದಶಿ ಗ್ರಂಥದಲ್ಲಿ 15 ಪ್ರಕರಣಗಳದಾವ. 15 ಪ್ರಕರಣಗಳಲ್ಲಿ 6ನೇ ಪ್ರಕರಣ ಅನ್ನೋದು ಏನು? ಚಿತ್ರದೀಪ ಪ್ರಕರಣ ಅಂತ ಐತಿ. ಆ ಚಿತ್ರದೀಪ ಪ್ರಕರಣದ ಅಂದ್ರ ಚಿತ್ರದೀಪವೆಂಬ 6ನೇ ಪ್ರಕರಣದ 12ನೇ ಶ್ಲೋಕ ಏನ್ ಹೇಳಿದೆ? ಪಂಚದಶಿಯ ಚಿತ್ರದೀಪವೆಂಬ 6ನೇ ಪ್ರಕರಣದಲ್ಲಿ 12ನೇ ಶ್ಲೋಕದಲ್ಲಿ ಈ ವಿಷಯ ಬಂದಿದೆ. ಅದೇನು ಬಂದದ? ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನಃ. ಏನ್ ಹೇಳ್ತಾರ ಅವರು? ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ವಿಚಾರ ಅದು ಹೆಂಗ್ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ನೀವು ಕೇಳಿದ್ರೆ, ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನ. ಸದಾ ವಿಚಾರ ಮಾಡ್ಬೇಕಂತ ಹೇಳಿದ್ರು. ಸದಾ ಅಂದ್ರೆ ಯಾವಾಗಲೂ ವಿಚಾರ ಮಾಡಿ. ಯಾವಾಗಲೂ ಅಂದ್ರೆ ಯಾವಾಗ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ನೀನು ಇಲ್ಲಿ ಶಾಸ್ತ್ರ ಮುಗಿದ ಮೇಲೆ ಹೋಗ್ತಿದ್ದೆ ಅಂದ್ರೆ ಹೋಗ್ತಾನೂ ಮಾಡ್ಬೋದು. ಮನ್ಯಾಗ ಹೋಗಿ ಸುಮ್ ಕೂತಿದ್ದೆ ಅಂದ್ರೆ ಕುಂತಾಗೂ ಮಾಡ್ಬೋದು. ಊಟ ಮಾಡ್ಲಕತ್ತಿದ್ದೆ ಅಂದ್ರೆ ಅವಾಗೂ ಮಾಡ್ಬೋದು. ಹೌದಿಲ್ಲ? ನಡೆಯುವಾಗ ಕಾಲು ಕೆಲಸ ಮಾಡ್ತಿರ್ತೈತಿ, ಊಟ ಮಾಡಾಗ ಕೈ ಬಾಯಿ ಕೆಲಸ ಮಾಡ್ತಾವ. ಒಂದೇನ್ ಮಾಡ್ತೀವಿ? ಹೌದಿಲ್ಲ? ಯಾಕಂದ್ರ ಹೇಳೋ ತಾತ್ಪರ್ಯ ಅದ ಗುಂಗಿರ್ಬೇಕು ಅಂತ ಅರ್ಥ. ಏನದು ಗುಂಗ? ಯಾವ ಗುಂಗ? ಈಗ ಒಂದು ಮನೆ ಕಟ್ಟಬೇಕಾಗೈತಿ, ರೊಕ್ಕ ಕಡಿಮೆ ಬೀಳ್ತಾವು, ಹೆಂಗ್ ಮಾಡ್ಬೇಕಂತೇನೆ ಈ ಗುಂಗು ಎಲ್ಲ. ಅದು ಏನ್ ಹೇಳ್ತಾರ ಅಂದ್ರೆ ಯಾವ್ದು ವಿಚಾರ ಮಾಡ್ಬೇಕು ಅನ್ನೋದನ್ನು ಹೇಳ್ಯಾರ ಅವರು. ಯಾವಾಗ ಮಾಡ್ಬೇಕಂತ ನೀವು ಮುಂಜಾನೆ ಮಾಡ್ಬೇಕು, ಏನ್ ಚಾರ್ಜಿಂಗ್ ಮಾಡ್ಬೇಕ್ರಿ ಅಂತ ಕೇಳಿದ್ರ
ಅದಕ್ಕೋಸ್ಕರ ಹೇಳ್ಯಾರ, ಏನು ಹೇಳ್ಯಾರ? ಸದಾ ವಿಚಾರಯೇ ತಸ್ಮಾತ್. ಸದಾ ವಿಚಾರೇ, ಯಾವಾಗಲೂ ಕುತ್ರ ನಿತ್ರ ಮಾಡ್ತಾನೆ. ಏನು ಮಾಡ್ಬೇಕು? ಎದ್ರ ವಿಚಾರ ಮಾಡ್ಬೇಕು? ಅಂದ್ರೆ ಅದನ್ನು ಹೇಳ್ಯಾರ, ಎದ್ರ ವಿಚಾರ ಮಾಡ್ಬೇಕು? ಯಾಕಂದ್ರೆ ನೀ ಬೇರೆ ಕಡೆ ನೀನು ಮನಿಮಾರ ಸಂಸಾರ ವಿಚಾರ ಮಾಡ್ಕೋತ ಹೋಗ್ಬಿಡ್ತಿ. ಅದಕ್ಕಾಗಿ ಸದಾ ವಿಚಾರೇ ತಸ್ಮಾತ್ ಜಗತ್ ಜೀವ ಪರಾತ್ಮನಃ. ಎದ್ರ ವಿಚಾರ ಮಾಡ್ಬೇಕಪ್ಪ? ಜಗತ್ತಂದ್ರೆ ಏನು? ಈ ಜೀವ ಜೀವ ಅಂತಾರ, ಜೀವ ಅಂದ್ರೆ ಏನು? ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅಂದ್ರೆ ಯಾರು? ಯುವಕರು ಇರುವ 3 ವಸ್ತು ಅದಾವ. ಏನು? ಭಾಳ ಕಂಡಾಪಟ್ಟಿ ನಿನಗೆ ಸಂಸಾರದಾಗ ಏನು 108 ಲೆಕ್ಕನೇ ಇಲ್ಲ ಅವಕ್ಕೇನು, ಹೌದಿಲ್ಲ? ಹಂಗೇನಿಲ್ಲ, ಭಾಳ ಏನಿಲ್ಲ. ಪರಮಾತ್ಮ ಬರೇ 3 ವಸ್ತು. ಆ 3 ವಿಚಾರ ಮಾಡಿಬಿಡು, ಕಲಾ ಮುಗ್ದವ ಅಂತ. ಇಷ್ಟ ಐತಿ. ಇರೋ 3 ವಸ್ತು. ಅವಕರ್ ಬಿಟ್ಟು ಇನ್ನೊಂದು ಇಲ್ಲ ಇಲ್ಲ. ಆ ಕಡೆಗೆ ಹೋಗಿ ಮತ್ತದು ಒಂದೇ ಇರ್ತೈತೆ. ಆ ಮತ್ತೆ ಅಂತೂ ಈಗ ನಿನ್ನ ಲೆಕ್ಕದಾಗ ಅಜ್ಞಾನ ಕಾಲದಲ್ಲಿ ತೋರುವ ವಸ್ತುಗಳು 3. ಒಂದು ಜಗತ್ತು, ಒಂದು ಜೀವ, ಒಂದು ಪರಮಾತ್ಮ. ಯುವಕರನ್ನ ವಿಚಾರ ಮಾಡು. ಯಾವಾಗ ಮಾಡಬೇಕು? ಮುಂಜಾನೆ ಚಂದಕೋ ಇನ್ನು ಚಿಕ್ಕನಾಗ ಎದ್ದು ಹೆಂಗ ಅಂತ ಕೇಳಿದ್ರೆ ಸದಾ ವಿಚಾರೇ. ಅದು ನಿರಂತರವಾಗಿ ವಿಚಾರ ಮಾಡು. ಕೂತನೆತ್ರ ವಿಚಾರ ಮಾಡ್ತಾನೆ ಇರು. ಹೀಗೆ ಮಾಡೋದ್ರಿಂದ ನಮಗೆ ಏನು ಲಾಭ ಆಗ್ತತಿ ಅಂತ ನೀ ಕೇಳಿದ್ರಿ. ಅದಕ್ಕೆ ಅವ್ರು ಹೇಳ್ತಾರೆ ಸದಾ ವಿಚಾರೇ ತಸ್ಮಾತ್ ಜಗತ್ ಜೀವ ಪರಾತ್ಮನಃ. ಈ 3 ವಸ್ತುಗಳೇನದ? ಜಗತ್ತು, ಜೀವ, ಪರಮಾತ್ಮ. ಯುವಕರು ವಿಚಾರ ಮಾಡೋದ್ರಿಂದ ಏನಾಗುತ್ತದೆ? ಪ್ರಯೋಜನ, ನಮಗೆ ಲಾಭ ಏನು ಅಂತ ಕೇಳಿದರೆ ಜೀವ ಭಾವ ಜಗದ್ಭಾವ ಬಾಧೆ. ಜೀವ ಭಾವ ಜಗದ್ಭಾವ ಬಾಧೆ ಸ್ವಾತ್ಮೈವ ಶಿಷ್ಯತೆ ಅಂತ ಹೇಳ್ತಾರೆ. ಏನಾಗತಿ ವಿಚಾರ ಮಾಡೋದ್ರಿಂದ ನಮಗೆ ಲಾಭ ಅಂತ ಕೇಳಿದ್ರೆ ಈ ಜೀವ ಭಾವ ಅನ್ನೋದು ಬಂದೈತಿ, ಜಗತ್ತನ್ನು ಭಾವನಾನು ಬಂದ್ಬಿಟ್ಟೈತಿ. ಹೇಳ್ತಾ ಇವು ಬಂದಾವ್, ಬಂದದ್ದೇವು ಏನಾಗತ್ತೆ? ಬಂದೈತಿ ಅಂದ್ರೆ ನೀವು ಬಂದಿರೇ ಇಲ್ಲಿ, ಮತ್ತೆ ಇಲ್ಲೇ ಇರ್ತೀರಿ. ಬಂದದ್ದು ಹೋಗುತ್ತದೆ. ಈ ಶರೀರನು ಬಂದದ ಹೋಗುತ್ತದೆ. ಅದು ಇನ್ನೊಂದು ಇಲ್ಲೇ ನೋಡ, ನಾನು ಇನ್ನೊಂದು ಮಾತು ಹೇಳ್ತೀನಿ. ನಿಮ್ಗೆ ಮಾತು ಏನದು? ನಿಮ್ಮ ಬಾಯಲ್ಲಿ 2 ವಸ್ತುಗಳಿವೆ. ಏನವು? ಹಲ್ಲದ, ಹೌದಾ? ಮತ್ತೇನೈತಿ? ನಾಲಿಗೆ, ಹೌದಾ? ಅದರಾಗ ಬಂದದ್ದು ಯಾವುದು, ಮೊದಲ ಇದ್ದದ್ದು ಯಾವುದು ಅಂತ ಕೇಳಿದ್ರೆ ನಾಲಿಗಂತೂ ಮೊದಲ ಐತಿ. ಅದು ಬಂದೂ ಇಲ್ಲ, ಹೋಗೋದು ಇಲ್ಲ, ಹೌದಾ? ಹಲ್ಲು ಮಾತ್ರ ಬಂದಾವ. ಬಂದಾವ ಅಂದ್ರ ಹೋಗುತ್ತವೆ, ಹೌದಿಲ್ಲ? ಹಾಗೆ ಇದು ಸುಂದೃಷ್ಟಾಂತಿಲ್ಲ. ಹಾಗೆ ನಮಗೆ ಜೀವಭಾವ ಬಂದಿದೆ, ಹೇಳ್ತಾರ? ಜೀವಭಾವ ಬಂದಿದೆ, ಬಂದದ. ಮತ್ತು ಜಗತ್ತು ಭಾವ ಬಂದಿದೆ. ಆದ್ರೆ ನಮ್ಮ ಆತ್ಮ ಅದು ನಾಲಿಗೆ ಗತೆ ಬಂದಿಲ್ನೋ ಹೋಗೋದಿಲ್ನೋ ಹೇಳ್ತಾನ. ಯಾಕಂದ್ರೆ ನಿಮ್ಗೆ ಇಂಥ ಉದಾಹರಣೆ ಕೊಟ್ಟರೆ ಮುಂಜಾನೆ ಗಚ್ಚಾಕತ್ತೆ ಅನುಭವ ಇದ್ದೀನಿ. ಅದಕ್ಕೆ ಈ ಜೀವ ಭಾವ
ಆ ಬಂದೈತೆ ಅದ ಅಂದ್ರೆ ನಾ ಜೀವದೇನಿ, ನಾ ಹುಟ್ಟೇನಿ, ಒಮ್ಮೆ ಸಾಯ್ತೇನಿ, ನಾ ಸುಖಿ ಅದೇನಿ, ನಾ ದುಃಖಿ ಅದೇನಿ ಅನ್ನೋದಕ್ಕನ ಜೀವ ಭಾವ ತಾಳಿದೆ. ತಿಳಿತಾ? ಈ ಜೀವ ಭಾವ ಬಂದಿದೆ, ಅದು ಜ್ಞಾನ ಆದ ಮೇಲೆ ಹೋಗುತ್ತದೆ. ಮೊದಲು ನೀವೇನು ಮಾಡಿದ್ರು ಹೋಗೋದು. ಹಿಂಗೆ ಅದಕ್ಕಾಗಿ ಜೀವಭಾವ ಜಗದ್ಭಾವ ಬಾಧೆ. ಜೀವಭಾವ ಏನು ಬಂದಿತ್ತೋ, ಜಗತ್ತೈತಿ ಅಂತ ಒಂದು ಜಗತ್ತಿನ ಭಾವನಾ ಬಂದಿತ್ತು, ಇವೆರಡು ಏನಾಗುತ್ತವೆ? ಬಾಧವಾಗುತ್ತವೆ, ಮಿಥ್ಯತ್ವ ನಿಶ್ಚಯವಾಗುತ್ತವೆ. ಬಾಧ ತರ ಬಾಧದ ಲಕ್ಷಣ ಏನು ಅಂತ ಕೇಳಿದ್ರೆ, ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕೈ, ಅದು ಇನ್ನೂ ಮಾತಾಡಕೈತಿ. ಅಂದರೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕಾನ ಬಾಧತರ, ಅದು ನಿಶ್ಚಯ ಆಗಿರ್ತೈತಿ. ಶಾಸ್ತ್ರ ಕೇಳಿ ನಾನಾ ಬ್ರಹ್ಮ ನಾನಾ ಪರಮಾತ್ಮ ಆಗಿರ್ತೈತಿ. ಭಾಳ ಮಂದಿ ಶಾಸ್ತ್ರ ಯಾವತ್ತು ಕೇಳೋದು ಹೇಳೋದು ಮಾಡ್ತಾರಲ್ಲ, ಕೇಳೋ ಅವ್ರಿಗೆ ಹೌದಿಲ್ಲ, ಎಲ್ಲ ಸುಳ್ಳು ಅಂತ ಅವರು ಹೇಳ್ತಾರೆ, ಹೌದಿಲ್ಲ. ಆದರೆ ಅದು ಮಿಥ್ಯತ್ವ ನಿಶ್ಚಯ ಆಗೈತೆ ಕರೆ, ಅದು ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗಿಲ್ಲ. ಹೇಳ್ತಾನೆ. ಅಂದರೆ ಈಗ ಅಲ್ಲಿ ಒಂದು ಹಾಕದಾಗ ಹಾವು ಕಂಡೈತಿ ನಿನಗೆ, ಹಾವು ಐತಿ ಅಂತೇಳಿ ಒಲ್ಲೆಪ್ಪ ಅಂತೇಳಿ ಹೋಗುವ ಅಲ್ಲಿ ನಿಂತ್ಬಿಟ್ಟಿ, ಹೌದಾ? ಒಬ್ಬ ಹೇಳ್ದ, ಅಲ್ಲ ಹಾವ ಇಲ್ಲ, ಎಲ್ಲಿ ಹಾವಿಲ್ಲ ಏನಿಲ್ಲ ಹೋಗ ಅಂದ. ಅವ ಹೇಳೋದಲ್ಲ ಇಲ್ಲ ಅಂತೇಳಿ, ಹೌದಿಲ್ಲ? ಇಲ್ಲತನ ಕರೆ ಅಂದ್ರೆ ಪಕ್ಕ ಬಂದದ, ಹೌದಿಲ್ಲ? ಅವ ಇಲ್ಲ ಹೇಳ ಕರೆ. ಆದ್ರ ಈಗಿನ ಮತ್ತೆ ನಾ ಆ ಕಡೆದು ಬಂದಿಲ್ಲ, ಅದೇ ನಾವೆಲ್ಲಿ ತಿಲ್ಲ ಅಂತೇಳಿ ಇವ್ ಹೇಳ್ದ. ಆದರೂ ಕೂಡ ಇವ್ ಹೌದು ಇಲ್ಲತ್ತ ನನೇವ ಹಂಗಾರ ಇಲ್ಲತ್ತ ಸುಮ್ಮ ಹ್ಞೂ ಅನ್ಬೋದು ಕರೆ, ಒಳಗ ಐತಿ. ಅವನು ಹೇಳಿದ್ದು ಪರೋಕ್ಷ ನಿಶ್ಚಯ ಆಗ. ಆದರೆ ಅದರ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಯಾವಾಗ ಆಕತಿ ಅಂತ ಕೇಳಿದ್ರೆ, ಇವನು ಸದಾ ಹೋಗಿ ಬಾಳೋತಾಯ್ತು, ಮತ್ತೇನು ಇನ್ನ ಹೋಗೈತೆ ಅಲ್ಲೇ ಇದ್ದು ಅಂತ ಒಂದು ಜರ ನೋಡ್ಲಪ್ಪ ಅದ ಸನೇಕ ಹೋಗೋತನ ಅದೇನು ಮಿಸ್ಕಾಡುವುದು ಏನು ಮಾಡುವುದು, ಸುಮ್ಮ ಗಪ್ಪ ಐತಿ, ನೀವು ಇಟ್ಟು ಗಪ್ಪ ಐತಿ, ಇದು ಏನಾರ ಐತಿ ಅಂತ ಇನ್ನೊಂದು ಜನ ಮುಂದ್ಕೋದ. ಅವಾಗ ಏನಾಯ್ತು, ಅಲ್ಲ ಹಗ್ಗ ಐತಿ, ಇದು ಅದು ಹಗ್ಗ ಐತಿ, ಹಾವು ಅಂತ ಹೇಳ್ಕೆ ನಾ ಸುಮ್ಮ ಅಂಜಿ ನಿಂತು ಬಿಟ್ಟೇನಿ. ಸುಳ್ಳ ಹಾವಿನ ಭ್ರಾಂತಿ ಆಯ್ತಪ್ಪ ಅಂತೇಳಿ ಅವ ಹಗ್ಗದ ಯಥಾರ್ಥ ಜ್ಞಾನ ಆದ ಮೇಲೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೂ ಬಾದ ಅನ್ನೋದಾಕೈತೆ ನಮ್ಗೆ. ಆವಾಗ ಅಪರೋಕ್ಷ ಮಿಥ್ಯ ಇಲ್ಲ, ಖರೆ ಇಲ್ಲ ಅಂತ ಹಿಂಗಾಕೈತಿ. ಅದು ಅದರಂತೆ ಲಕ್ಷಣ ಎರಡು ರೀತಿಯಲ್ಲಿ ಮಾಡಲ್ಪಡ್ತೀವಿ. ಮಿಥ್ಯತ್ವ ನಿಶ್ಚಯಕಾನ ಬಾದ್ ಅಂದರೆ ಶಾಸ್ತ್ರ ಕೇಳೋರು ಕೇಳಿ ಜಗತ್ತೆಲ್ಲ ಸುಳ್ಳೈತಿ, ಎಲ್ಲ ಹಿಂಗೈತಿ, ಹೌದಿಲ್ಲ? ಈ ದೇಹ ಇದು ಜಗತ್ತು ಎಲ್ಲ ಸುಳ್ಳೈತಿ ಅಂತ ಅದು ಆ ಜ್ಞಾನ ಇರ್ತೈತೆ, ಹೌದಿಲ್ಲ? ಆದರೆ ಅದು ಹೆಂಗಾಗಿರ್ತೈತೆ ಅಂದ್ರೆ, ಈಗ ಮಣ್ಣು ಕೊಡಕ್ಕೆ ಹೋಗ್ತಾರಲ್ಲ ಅವ್ರು ಸತ್ತಿರ್ತಾರೆ,
ಎಷ್ಟು ಗಳಿಸೋದು ಮಾರಾಯ, ಏನದು ಕೋಟಿ ಗಟ್ಟಲೆ ಗಳಿಸಿ ಎಲ್ಲ ಮಾಡ್ಯಾನ, ಬಿಲ್ಡಿಂಗ್ ಕಟ್ಟ್ಯಾನ, ಹೊಲ ಏನು ಬೇಕಾದ ಮಾಡ್ತಾರೆ, ಎಲ್ಲ ಬಿಟ್ಟ ಪಾರ ಎಲ್ಲ ಸುಳ್ಳಾಯ್ತಪ್ಪ. ಇವ್ರಿಬ್ರು ಕೂಡ ಮಾತಾಡ್ತಾರೆ ಎಲ್ಲಿ ಯಾವಾಗ ಅಂದ್ರೆ ಆ ಮಣ್ಣು ಕೊಡ್ಲಾಕ ಹೋಗಾಗ ಅವ್ರು ಹೆಣ ತಗೊಂಡು ಮುಂದೆ ಹೋಗ್ತಿರ್ತಾರೆ, ಇವ್ರು ಹಿಂದೆ ಮಾತಾಡ್ಕೊಂಡು ತಡ್ದಾರೆ ಇವರಿಬ್ರು. ಎಲ್ಲ ಸುಳ್ಳೈತ ನೀನು ಹೀಗೆಲ್ಲ ಬಿಟ್ಟ ಹೋದೈತಿ ಅಂತ ಎಲ್ಲಿ ತನ ಹೋಗಿ ಮಣ್ಣು ಕೊಟ್ಟು ಅಥವಾ ಅದನ್ನ ಬೆಂಕಿ ಹಚ್ಚು ತೆರೆಗೆ ಮನೆಗೆ ಬಂದು ಜಳಕ ಮಾಡಿ ಬಿಟ್ರಂದ್ರ ಅದು ತೊಳ್ಕೊಂಡು ಹೋಗ್ಬಿಡ್ತಾರೆ. ಹೋಗಿ ಬಿಡ್, ಯಾಕಂದ್ರೆ ತಿರುಗಿ ಅದಕ್ಕೆ ಗಂಟು ಬೀಳ್ತಾರೆ. ಯಾವ್ದು ಎಲ್ಲ ಸುಳ್ಳಾಯ್ತು ಅಂತೇಳಿ ಮಾತಾಡಿದ್ರಲ್ಲ ಅದು ಅದಕ್ಕೆ ಗಂಟು ಬೀಳೋದು. ಅಂದ್ರೆ ಎಷ್ಟು ತಿಳಿದಾರೆ ಇವ್ರು ಸುಳ್ಳ ಅಂತೇಳಿ. ಆದ್ದರಿಂದ ಅಂದ್ರೆ ಅರ್ಥಾತ್ ಹೇಳೋದೇನೆಂದ್ರೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕಾನ. ಆ ಮಿಥ್ಯತ್ವ ಅನ್ನೋದು ಸುಳ್ಳು ಅಂತ ತಿಳಿದದ್ದು ಅಪರೋಕ್ಷ ಅನುಭವಕ್ಕೆ ಬಂದಿಲ್ಲ ಅವನು. ಅದು ಪರೋಕ್ಷ ಐತಿ ಅಂತೇಳಿ ಮತ್ತೆ ಅದಕ್ಕೆ ಗಂಟು ಬೀಳುತ್ತಾನೆ. ಅದಕ್ಕಾಗಿ ಇಲ್ಲಿ ಏನು ಹೇಳಕ್ ಬಂದಿದ್ದೀವಿ ಅಂದ್ರೆ ಆ ಪಂಚದಶಿಯ ಶ್ಲೋಕ ಏನು ಹೇಳ್ತು, ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನಃ ಜೀವಭಾವ ಜಗದ್ಭಾವ ಬಾಧೆ. ಅದನ್ನು ತಗೊಂಡಿದ್ದೀವಿ ಈಗ. ಜೀವಭಾವ ಅನ್ನೋದು ಬಾಧ ಅಂದ್ರೆ ಸುಳ್ಳ, ಜಗತ್ ಅನ್ನೋದು ಸುಳ್ಳ, ಬಾಧ ಆಕತಿ. ಮಿಥ್ಯತ್ವ ನಿಶ್ಚಯ, ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ಆಗ್ಬೇಕು. ಅಂದಾಗ ಅದು ಸುಳ್ಳೈತಿ ಅಂತ ಅದರ ಆಸೆ ಅದಕ್ಕೆ ಬಡ್ಕೊಳ್ಳೋದು, ಅದರ ಸಲಾಗಿ ಹೋಗಿ ನನ್ನ ಜೀವ ಕರೆ ನಾ ಬಿಡುದಿಲ್ಲ ಅಂತೇನು ಏನು ಇಲ್ಲಿ ತನ ತಯಾರಿ ನಿಂತಿರ್ತಾನಲ್ಲ ಅದು ಹೋಗ್ಬಿಡ್ತೈತೆ. ಈಗ ಅದಕ್ಕೆ ಏನು ಹೇಳಿದ್ರಪ್ಪ ಅಂದ್ರೆ ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರ. ಸದಾ ವಿಚಾರ ಮಾಡು. ಯಾವಾಗ ಮಾಡಬೇಕು? ಸದಾ ಮಾಡು. ಸದಾ ವಿಚಾರ ಏನು ಮಾಡು? ಯಾವ್ದ್ರ ವಿಚಾರ? ಜೀವ ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನ. ಜೀವ ಅಂದ್ರೇನು, ಜಗತ್ ಅಂದ್ರೇನು, ಪರಮಾತ್ಮ ಅಂದ್ರೇನು, ಇವಕ್ಕೂ ವಿಚಾರಣೆ ಯಾವತ್ತೂ ಮಾಡ್ಕೋತ ಇರು. ಹಿಂಗೆ ಮಾಡೋದ್ರಿಂದ ನಮ್ಗೇನು ಲಾಭ ಆಕೈತ್ರಿ ಅಂತ ಕೇಳಿದ್ರೆ ಲಾಭ ಹೇಳ್ತಾರ ಅವರು. ಜೀವಭಾವ ಜಗದ್ಭಾವ ಬಾಧೆ. ಜೀವಭಾವ ಅನ್ನೋದು, ಜಗತ್ತನ್ನು ಭಾವ ಅನ್ನೋದು, ಇವು ಭಾವನಾ ಅವು ಹೋಗ್ಬಿಡ್ತಾವ. ಜೀವಭಾವ ಜಗದ್ಭಾವ ಬಾಧೆ ಉಳಿತೈತೆ ಏನಂತ ಕೇಳಿದ್ರೆ ಸ್ವಾತ್ಮೈವ ಶಿಷ್ಯತೆ. ನಮ್ಮ ಆತ್ಮ ಸ್ವರೂಪ ಒಂದೇ ಉಳಿದುಕೊಳ್ಳುತ್ತದೆ. ಎರಡು ಸುಳ್ಳಾಗ್ತಾವ. ಈ ಆತ್ಮ ವಿಚಾರ ಮಾಡೋದರಿಂದ ಪ್ರಯೋಜನ ಈಗ ಪಂಚದಶಿಯಲ್ಲಿ ಹೇಳಿದೆ ತಿಳಿದಾ? ಅಂದ್ರ ಎಲ್ಲಿಗೆ ಬಂದ್ರು ಮೂರು ವಸ್ತುವಿನ ವಿಚಾರ ಮಾಡ್ಕೋತ ನಡೆದ್ರ ಜೀವ ಅಂದ್ರೇನು, ಜಗತ್ ಅಂದ್ರೇನು, ಪರಮಾತ್ಮ ಅಂದ್ರೇನು ಅವ್ರು ವಿಚಾರ ಮಾಡಿ ತಿಳ್ಕೊಂಡಾಗ ಸುಳ್ಳು ಆಗ್ಬೇಕಲ್ಲ. ಅವು ಏನು ಸುಮ್ಮ ಹಂಗ ಸುಳ್ಳ ಹಂಗ ಹೇಳ್ತಾನೆ ಹ್ಞೂ ಅಂತಾನೆ ನೀವು ಎಲ್ಲಿ. ಆದ್ದರಿಂದ ಕಡೆಗೆ ಇವೆರಡು ಮೂರು ವಸ್ತು ಅದಾವು ಜಗತ್ತಿನಲ್ಲಿ. ಅವು ಮೂರರಲ್ಲಿ ಜೀವ ಜಗತ್ತು ಸುಳ್ಳಾಗಿ ಕೇವಲ ಆತ್ಮ ಸ್ವರೂಪ ಒಂದೇ ಉಳಿಯುತ್ತದೆ ಅಂದಾಗ ನಿರ್ಣಯಕ್ಕೆ ಎಲ್ಲಿಗೆ ಬಂತು? ಕೇವಲ ಆತ್ಮನೇ ಒಂದೇ ಸತ್ಯ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನೋದು ನಿರ್ಣಯಕ್ಕೆ ಬತ್ತೀಗ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ? ವಿಚಾರದ ವಿಷಯ ರೂಪ ನಿರ್ಣಿತ ಅರ್ಥವೇ, ನಿರ್ಣಯ ಮಾಡಲ್ಪಟ್ಟ ಅರ್ಥವೇ ಇಲ್ಲಿ ಸಿದ್ಧಾಂತ ತಿಳಿಯಾರ. ಹೌದಲ್ಲ? ಐತೆ ಇಲ್ಲ ನಿಮ್ಮಲ್ಲಿ? ಹಂಗಂದ್ರೆ ಇದನ್ನು ತಿಳಿಸಿ ಹೇಳಿದ್ನ ಈಗ ಪಂಚದಶಿಯ ಪ್ರಮಾಣ ಕೊಟ್ಟು ಇದರ ಅರ್ಥ ಅದನ್ನ ಈ ಮೂರು ವಿಚಾರ ಮಾಡು. ವಿಚಾರ ಮಾಡೋದ್ರಿಂದ ಎರಡು ಸುಳ್ಳಕ್ಕಾವು. ಜೀವ ಜಗತ್ತು ಆತ್ಮ ಒಂದೇ ಉಳಿತೈತಿ. ಆ ಅಂತ್ಯ ನಿರ್ಣಯ ಏನಪ್ಪ? ಬರೀ ಆತ್ಮ ಒಂದ ಕರೆ ಎಲ್ಲ ಸುಳ್ಳು. ಲಾಸ್ಟಕ್ಕೆ ಬಂದಿತ್ತಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ
ಆ ವಿಚಾರದ ವಿಷಯ ಏನೋ ಮೂರು ವಸ್ತುವಿನ ಬಗ್ಗೆ ಮಾಡಬೇಕು. ಮಾಡೋದ್ರಿಂದ ಏನಾಕತಿ ಅಂತ್ಯ ನಿರ್ಣಯ ಆಕತಿ. ಒಂದು ನಿರ್ಣಯಕ್ಕೆ ಬರ್ತಾನ ನಾವು, ಯಾವ್ದು ಖರೆ ಯಾವ್ದು ಸುಳ್ಳ. ಆ ಜೀವ ಜಗತ್ತು ಸುಳ್ಳ, ಆತ್ಮ ಖರೆ ಸತ್ಯ. ಅದ ಸಿದ್ಧಾಂತ. ಹಾ, ಅದಕ್ಕ ಮತ್ತೆ ಅದರಿಂದ ವಿಚಾರ ಮಾಡೋದರಿಂದ ಏನಾಗ್ತದ ಅಂತ ಮುಂದೂ ಮತ್ತೆ ಕೇಳಿದ್ರಿ ನೀವು, ಹೌದಿಲ್ಲ? ಅದಂತೂ ಒಂದು ಮಾತು ಹೇಳೇವೀಗ. ಮುಂದೆ ಅದರಲ್ಲೇನ ಪಂಚದಶಿಯ 6ನೇ ಪ್ರಕರಣದಲ್ಲಿ ಅಂದ್ರೆ ಚಿತ್ರದೀಪ ಪ್ರಕರಣದಲ್ಲಿ 15ನೇ ಶ್ಲೋಕ, ಈಗ ನಾ 12ನೇ ಶ್ಲೋಕದ ಬಗ್ಗೆ ಹೇಳಿದೆ. 15ನೇ ಶ್ಲೋಕದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟದ್ದು. ಏನದು ಅಂತ ಕೇಳಿದರೆ, ಪರೋಕ್ಷಾಚ ಪರೋಕ್ಷೇತಿ ವಿದ್ಯಾ ದ್ವೇಧಾ ವಿಚಾರಜ. ಪರೋಕ್ಷಾಚ ಪರೋಕ್ಷೇತಿ ವಿದ್ಯಾ ದ್ವೇಧಾ ವಿಚಾರಜ ತತ್ರ ಪರೋಕ್ಷ ವಿದ್ಯಾಪ್ತೌ ವಿಚಾರೋಯಂ ಸಮಾಪ್ಯತೆ. ಈ ವಿಚಾರ ಎಷ್ಟೊತ್ತು ಮಾಡಬೇಕು? ಎಲ್ಲಿ ತನ ಏನು 5 ಅಮಾಸಿ ಬರೋನು, ಏನು 11 ಅಮಾಸಿ ಬರೋನು. ಒಬ್ಬೊಬ್ರು ಹೇಳ್ತಿರಲ್ಲ, ಹಿಂಗೆ ಅಮಾಸಿಗೆ ಬಾನಿ ಅಂತೇಳಿ. ಹೌದಿಲ್ಲ? ಅದಕ್ಕೆ ಮತ್ತೆ ಇದು ಹೌದಿಲ್ಲ, ಮತ್ತೆ ಮುಗಿಯೋದು ಅಂತ ವಿಚಾರ ಮಾಡತ್ ಹೇಳಿದಿ. ಮತ್ತೆ ಎಂದು ಮುಗಿಯೋದಪ್ಪ ಈ ವಿಚಾರ ಅಂತ ಕೇಳಿದ್ರಿ, ಅದಕ್ಕೆ ಉತ್ತರ ಹೇಳ್ಯಾರ ಅವರು. ಏನಂತ ಹೇಳಿದ್ರ, ಎದ್ರದ್ದು ಮಾಡಬೇಕು ಅದನ್ನು ಹೇಳೈತಿ, ಹೌದಿಲ್ಲ? ಯಾವಾಗ ಮಾಡಬೇಕು ಅದನ್ನು ಹೇಳಿ ಸದಾ ವಿಚಾರ ಮಾಡ. ಯಾವ್ದ್ರದ್ದು ಮಾಡು? ಜೀವ ಜಗತ್ ಪರಮಾತ್ಮನ ಬಗ್ಗೆ ಮಾಡು, ಹೌದಿಲ್ಲ? ಮತ್ತೆ ಎಲ್ಲಿತನ ಮಾಡಬೇಕು, ಮತ್ತೆ ಎಲ್ಲಿಗೆ ಹೋಗಿರೋ ಮುಗಿತೈತಿ ಅಂತ ಅದಕ್ಕಾಗಿ ಕಾಣೋದು. ಏ ಸಮಸ್ಯೆ ಬರ್ಬೇಕು ಅನ್ನಂಗ ಅದಕ್ಕೆ ಅವ್ರು ಹೇಳ್ತಾರೆ, ಪರೋಕ್ಷಾಚ ಪರೋಕ್ಷೇತಿ ವಿದ್ಯಾ ದ್ವೇಧಾ ವಿಚಾರಜ. ನೀನು ಈ ರೀತಿ ಸದಾ ಅದನ್ನು ವಿಚಾರ ಮಾಡ್ಕೋತನ ಈ ಜೀವ ಜಗತ್ತು ಪರಮಾತ್ಮನ ಬಗ್ಗೆ ವಿಚಾರ ಮಾಡೋದ್ರಿಂದ ಏನಾಗತ್ತೆ? ಈ ವಿಚಾರದಿಂದ ಏನು ಹುಟ್ಟುತ್ತದೆ ಅಂದ್ರೆ ಪರೋಕ್ಷಾಚ ಪರೋಕ್ಷೇತಿ ವಿದ್ಯಾ ದ್ವೇಧಾ ವಿಚಾರಜ. ಅಂದ್ರೆ ನಿನ್ನ ವಿಚಾರಕ್ಕೆ 2 ವಿದ್ಯೆಗಳು ಪ್ರಾಪ್ತವಾಗುತ್ತವೆ. ಏನಾಗುತ್ತವೆ? ನೀನು ಈಗ ವಿಚಾರ ಮಾಡಾಕತ್ತಿಲ್ಲ, ಆ ವಿಚಾರ ಮಾಡಿದರೆ 2 ಪ್ರಕಾರದ ಜ್ಞಾನ ವಿದ್ಯಾ ನಿನಗೆ ಪ್ರಾಪ್ತಿಯಾಗುತ್ತೆ. ಯಾವವು ಅಂದರೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ 2 ಜ್ಞಾನಗಳು ನೀ ಮಾಡುವ ವಿಚಾರದಿಂದ ಹುಟ್ಟುತ್ತವೆ. ಅದ್ರಾಗ ಮತ್ತೆ ಎಷ್ಟೋ 3 years ವರ್ಷ ಎಷ್ಟು ತಿಂಗಳು ಎಷ್ಟು ದಿನಾರ ಮಾಡ್ಬೇಕನ್ನ ವಿಚಾರ ಕೇಳಿದ್ರೆ, ತತ್ರ ಪರೋಕ್ಷ ತತ್ರ ಅಪರೋಕ್ಷ ವಿದ್ಯಾಪ್ತೌ ವಿಚಾರೋಯಂ ಸಮಾಪ್ಯತೆ. ನೀ ವಿಚಾರ ಮಾಡ್ಕೋತ ಹೋದಿ ಅಂತಂದ್ರೆ ಯಾವಾಗ ಆ ವಿಚಾರದಿಂದ 2 ಜ್ಞಾನ ಹುಟ್ಟುತ್ತಾವು. ಒಂದು ಪರೋಕ್ಷ ಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನ. ಇನ್ನೊಂದು ಅಪರೋಕ್ಷ ಬ್ರಹ್ಮ. ಯಾಕ ಬ್ರಹ್ಮನ ಬಗ್ಗೆನೇ ವಿಚಾರ ಮಾಡಿಯಲ್ಲ, ಹೌದಲ್ಲ? ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ, ಆ ನಂತರದಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಅಪರೋಕ್ಷ ಬ್ರಹ್ಮಜ್ಞಾನ ಆಯ್ತು ಅಂದ ಕೂಡಲೇ ತತ್ರಾಪರೋಕ್ಷ ವಿದ್ಯಾಪ್ತೌ ವಿಚಾರೋ ಅಯಂ ಸಮಾಪ್ಯತೆ ಅಂತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಆಯ್ತಂದ್ರ ವಿಚಾರ ಮಾಡೋದು ಎಂಡ್ ಆಯ್ತು. ಏನೂ ಮಾಡಬೇಕಾಗಿಲ್ಲ, ಕೆಲಸ ಮುಗಿಯತ್ನೆ ಅಂತ. ಹೀಗೆ ಪಂಚದಶಿ ಎಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಈ ರೀತಿಯಲ್ಲಿ ಸಿದ್ಧಾಂತ ಹೇಳಿದ್ರಲ್ಲ, ವಿಚಾರದಿಂದ ನಿರ್ಣಯವಾದದ್ದೇ ಸಿದ್ಧಾಂತ.
ಅದೇ ಅದಕ್ಕೆ ನಿಮಗೆ ಕ್ಲಿಯರ್ ಅದು ಗೊತ್ತಾಗಬೇಕಾದ್ರೆ ಆ ಪ್ರಮಾಣ ತಗೊಂಡು ನಿಮಗೆ ಹೇಳ್ತೀವಿ. ಅಂದ್ರೆ ಇದು ಗೊತ್ತಾಗ್ತಲ್ಲ, ಇದಕ್ಕಿಂತ ಆಗಲೇ ಹೇಳಿದ್ರೆ ಇದು ಸರಿಯಾಗಿ ತಿಳಿಯೋದಿತ್ತಲ್ಲ. ಅಜಾತ್ ಲಕ್ಷಣ ಮಾಡು, ಇದನ್ನು ಮಾಡೋದನ್ನು ಏನು ಅಜಾತ್ ಮಾಡು, ಏನು ಕತ್ತೀವೋ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ಈ ಪ್ರಮಾಣ ತಗೊಂಡಿವಿ ನಾವು. ಅದಕ್ಕೆ ಅದನ್ನೇ ಹೇಳಿದ್ದ ಅದನ್ನು. ಅದಕ್ಕೆ ಇದು ಸರಳ ಐತಿ. ಹಾಗೆ ಇದು ಸ್ವಲ್ಪ ಡೇಂಜರ್ ಐತಿ ಅಂತೇಳಿ ಹೇಗೆ ಆಯ್ತು ಅಂತೂ ಎಂತೂ ಅದನ್ನು ತಿಳಿಸ್ಕೊಂಡು ಹೋಗೋದು ಇಷ್ಟೇ ಕೆಲಸ. ಈಗೇನಾಯ್ತು, ಈಗ ಮುಂದೆ ಈಗ ಏನು ನಡೆದಂದ್ರೆ ವಿಚಾರ ಸಾಗರ ಮೇಲೆ 1 ನಂಬರ್ ಟಿಪ್ಪಣಿ ಅದ. ಆ ಟಿಪ್ಪಣಿ ನಡೆದಿದೆ ಹೇಳ್ತಾ, प्रतिवादी या शिष्य रूप पवन के प्रेरित जो सिद्धांति व गुरु रूप में तिष्करी वही जो विचार रूप जल करी वर्षा है ಏನಂದ್ರು. ಈಗ ಪ್ರತಿವಾದಿ ಅಂದ್ರೆ ಪೂರ್ವ ಪಕ್ಷಿ. ಅಲ್ಲಿ ನಿಮ್ಮಲ್ಲಿ ಏನಂತ ಗೊತ್ತಿಲ್ಲ. ಪ್ರತಿವಾದಿ ಆಯ್ತು, ಪ್ರತಿವಾದಿ ಅಂದ್ರೆ ಅದು ಪೂರ್ವ ಪಕ್ಷಿ ಅಂತ. ಪೂರ್ವ ಪಕ್ಷಿ ಅಂದ್ರೆ ಹಿಂಗೆ ಶಂಕ ಮಾಡವ ಹೀಗೆ. ಅಥವಾ ಶಿಷ್ಯ, ಈಗ ಅವನು ಒಬ್ಬ ಬಂದು ಕೂನಿಲ್ಲ ಗೊತ್ತಿಲ್ಲ ಮತ್ತೆ ಇದು ಏನ್ರಿ ಅಂತ ಕೇಳ್ತಾರಲ್ಲ, ಹೌದಿಲ್ಲ? ಹಂಗೆ ಕೇಳೋನು ಕೇಳ್ಬೋದು, ಮತ್ತು ಇಲ್ಲ ನಮ್ಮಲ್ಲಿ ಯಾವತ್ತು ನಮ್ಮ ಶಿಷ್ಯ ಅದಾನು ಅಥವಾ ನಮ್ಮಲ್ಲಿ ಯಾವತ್ತು ಶಾಸ್ತ್ರ ಕೇಳ್ತಿರ್ತಾನೋ ಹಿಂಗೆ ಅವನು ಕೇಳಬಹುದು. ಇದನ್ನು ನಾವು ಹೇಳೇ ಬಿಟ್ಟೇವೆ. ನೀವು ಯಾರಾದರೆ ನಿಮ್ಗೆ ಏನೇ ಸಂಶಯ ಬಂದಿದ್ರು ಬೇಕಾದಾಗ ಕೇಳ್ಬೋದು. ಕೇಳುವುದಕ್ಕೂ ಹೇಳುವುದಕ್ಕೂ ನೋ ಟೈಮ್ ಅನ್ನಂಗಿಲ್ಲ, ನಾವು ಸಮಯ ಇಲ್ಲ ಅಂತೇಳಿ ಬೇಕಾದಾಗ ಕೇಳ ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಸಿದ್ಧಾಂತಿ ಅಂದ್ರೆ ಪೂರ್ವ ಪಕ್ಷಿ ಅಂದ್ರೆ ಶಂಕ ಮಾಡಿ ಕೇಳವ ಅಥವಾ ಶಿಷ್ಯ ಅನ್ನುವುದೇ ಇಲ್ಲಿ ಪವನಕ್ಕೆ ಪ್ರೇರಿತ ಸಿದ್ಧಾಂತ ಕಾ ಮೇ ಗುರು ಕೋಶ ಒಂದು ಮಾತು ಹೇಳಿದ್ರಿ ಇಲ್ಲಿ. ಈಗ ಮಳೆ ಆಗಬೇಕಾದ್ರೆ ಮೋಡಗಳು ಮಳೆಯನ್ನು ಸುರಿಸಬೇಕಾದರೆ ಅದಕ್ಕೆ ಆ ತಂಪು ಗಾಳಿ ಅನ್ನೋದು ಅದಕ್ಕೆ ತಗಲೇಬೇಕಾಗೈತಿ, ಟಚ್ ಆಗಬೇಕಾಗೈತೆ ಅದಕ್ಕೆ. ಆವಾಗ ಅದು ಬಿಳಿ ಮೋಡಗಳು ಕಪ್ಪಾಗಿ, ಕಪ್ಪ ಮೋಡಗಳು ನೀರಾಗಿ ಸುರಿಯಲಿಕ್ಕೆ ಶುರು ಮಾಡುತ್ತದೆ. ಅದಕ್ಕೆ ಮತ್ತದು ವಾಯುವಿನ ಸ್ಪರ್ಶ ಆಗಲಿಲ್ಲ ಅಂದ್ರೆ ಆಗುದಿಲ್ಲ. ಈಗ ಮತ್ತೆ ಏನೋ ಹೇಳಬೇಕಾದ್ರೂ ಮತ್ತೆ ಕೇಳಬೇಕಲ್ಲ, ಇದೇನ್ರಿ ಅದು ನನಗೆ ತಿಳಿದಿಲ್ಲ ಮತ್ತೆ ಹೇಳ್ರಿ ಅದನ್ನ. ಆವಾಗ ಅವನು ಪ್ರೇರಣಾ ಮಾಡಬೇಕು, ಅವರಿಲ್ಲ. ಆವಾಗ ಈ ಗುರು ಎಂಬ ಮೇಘ ಅಂದ್ರೆ ಮೋಡಗಳು, ಅವು ಅದಕ್ಕೆ ಅವು ಏನು ತಿಳಿಸಿ ಹೇಳೋದು, ಅವು ನುಡಿಗಳೇನದಾವಲ್ಲ, ಆ ನುಡಿಗಳು ವರ್ಷ ಅಂದ್ರೆ ಮಳೆಯ ರೂಪದಿಂದ ಸುರಿಲಿಕ್ಕೆ ಪ್ರಾರಂಭವಾಗುತ್ತವೆ. ಅದಕ್ಕೆ ನಿಮಿತ್ತ ಬೇಕಲ್ಲ. ಅದಕ್ಕೆ ಗೀತೆಯಲ್ಲಿ ಕೂಡ ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್ ಅಂತ ಅರ್ಜುನ್ ಹೇಳ್ತಾರೆ. ನೀ ನಿಮಿತ್ತಿಗೆ ಆಗ ಇರ್ಬೇಕು, ನೀ ಬೇಕ ನಿಮಿತ್ತ ಅಂತ ಇದೆ ಅಂತ ಹೇಗ. ಅದಕ್ಕಾಗಿ ಮತ್ತೆ ಇಲ್ಲಿ ಮತ್ತೆ ಏನೋ ನಡಿಬೇಕಾದ್ರೆ ಅದಕ್ಕೆ ನಿಮಿತ್ತ ಬೇಕ ಬೇಡ. ಮತ್ತೆ ಆ ರೀತಿ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಪ್ರತಿವಾದಿ ಅಥವಾ ಶಿಷ್ಯ ಪವನಕ್ಕೆ ಪ್ರೇರಿತ. ಇವರೇ ಒಂದು ಪವನ ಅಂದ್ರೆ ಗಾಳಿ, ಇವರಿಂದ ಪ್ರೇರಿತವಾಗಿ ಆ ಮೇಘ ಅಂತಕ್ಕಂಥ ಗುರು, ಅವ ಸಿದ್ಧಾಂತಿ ಅಥವಾ ಗುರು ರೂಪ ಮೇಘ. ಆ ಮೇಘದಿಂದ ಭೈಜೋ ವಿಚಾರ ರೂಪ ಜಲ್ಕಿ ವರ್ಷ
ಅಂದ್ರ ಮಳೆಯ ನೀರು ಸುರಿಯೋದು. ಅಂದ್ರೆ ಈ ವೇದಾಂತ ಇದೇನೈತಲ್ಲ ವಾಣಿ ಅದು ಶುರು ಆಗಿಬಿಡ್ತದೆ. ತಾ ಸಹಿತ ತಾಕ ವಿಷಯ ರೂಪ ವೇದಕ ಸಿದ್ಧಾಂತ ಜಲೆ, ಅದನ್ನು ಸಹಿತವಾಗಿ ವೇದದ ಸಿದ್ಧಾಂತ ಜಲ ಅಂದ್ರ ಅದೇ ಅಂತ. ಹೇಗೆ ಗುರುಗಳ ಮುಖದಿಂದ ಏನು ಬರ್ತದಲ್ಲ ವೇದ ವಾಕ್ಯಗಳೇ, ಅದು ವೇದದ ಅದು ವೇದಾಂತದ್ದು ಗುರುಮುಖದಿಂದ ಬಂದಾಗ ಸಿದ್ಧಾಂತವಾಗುತ್ತದೆ. ಯಾಕಂದ್ರೆ ಸರಿಯಾಗಿ ತಿಳಿಸಿ ಹೇಳ್ತಾನೆ. ಇದನ್ನ ಏನು ನೋಡ್ಕೊಂಡ್ರು ಏನು ಗೊತ್ತಾಗ್ಬರ್ತದೆ. ಏನೇನೋ ಅಂತಾರ, ಪ್ರತಿವಾದಿ ಅದು ಏನೋ ಅಂತಾರ, ಅಜಾತ್ ಲಗ್ನ ಅಂತಾರ. ಹೌದಿಲ್ಲ? ಅದಕ್ಕಾಗಿ ತಾಕ ಸಾಗರಿಕಿ ನ್ಯಾಯ ವಿಸ್ತೀರ್ಣ ಹೋನೈತಿ. ತಾಕ ಅಂದ್ರೆ ಆ ಸಿದ್ಧಾಂತವೆಂಬ ಜಲ, ವೇದದ ಅರ್ಥರೂಪ ಸಿದ್ಧಾಂತ ಎಂಬುವ ಜಲ ಅಥವಾ ವೇದಾಂತ ವಿಷಯ, ಇದು ಸಾಗರಿಕಿ ನ್ಯಾಯ ವಿಸ್ತೀರ್ಣ ಹೋನೈತಿ. ಅಟ್ಟು ಇಟ್ಟು ಒಂದೆರಡು ಮಾತು ಸಮುದ್ರದಂತೆ ಅಪಾರವಾಗಿದೆ. ಈ ವೇದಾಂತ ವಿಷಯ ಇದು ಸಮುದ್ರದಂತೆ ಅಪಾರವಾಗಿದೆ. ವಿಸ್ತೀರ್ಣ ಹೋನೇ ಕರಿ ಸಾಗರ ರೂಪ ಗ್ರಂಥ. ಈ ಗ್ರಂಥ ಅದಕ್ಕೆ ಸಮುದ್ರ ಇದ್ದಂಗೈತಿ. ಇಂಥ ವಿಷಯಗಳು ಲೆಕ್ಕಿಲ್ಲದಂತದಾವಿಲ್ಲ. ಆ ಗ್ರಂಥದ ಮಹಿಮಾ ಹೇಳಕತ್ತಾರ ಅವ್ರೀಗ. ಆದ್ದರಿಂದ ಇದಕ್ಕೆ ವಿಚಾರ ಸಾಗರ ಅಂತ ಗ್ರಂಥ ಹೆಸರಿಟ್ಟೇವೆ ಅಂತ ಹೇಳಿದ್ರು. ಯಾತೇಸೋ ವಿಚಾರ ಸಾಗರಕ್ಕೆ, ಆದ್ದರಿಂದ ಇದಕ್ಕೆ ನಾವು ವಿಚಾರ ಸಾಗರ ಅಂತ ಇರ್ತೇವೆ. ಸಾಗರ ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ನೀರು ಅಟ್ಟು ಇಟ್ಟು 1 ಕೊಡ 2 ಕೊಡ 10-20 ಕೊಡ ಅನ್ಲಿಮಿಟೆಡ್ 106 ಕೊಡ ಲೆಕ್ಕನೇ. ಹಾಗೆ ಇದರೊಳಗೂ ಕೂಡ ವೇದಾಂತ ಸಿದ್ಧಾಂತವೆಂಬ ತಾತ್ಪರ್ಯದ ಅರ್ಥವು ಲೆಕ್ಕಿಲ್ದಟ್ಟೈತಿ. ಹಿಂಗ ವಾಕಿ ಆದಿತ್ಯ ಲೇಖೆ ಅಂತ ಪರ್ಯಂತ ಅಂದರೆ ವಾಕ್ಯ ಅಂದ್ರೆ ಈ ಗ್ರಂಥದ ಆದಿಯಿಂದ ಅಂದ್ರೆ ಆರಂಭದಿಂದ ಅಂತ ಪರ್ಯಂತರ ಅಂದ್ರ ಏನು ಗ್ರಂಥ ಸಮಾಪ್ತಿಯವರೆಗೆ. ಅದೇ ಅಂದ್ರೆ 7 ತರಂಗ ಪರ್ಯಂತ ಅಂದ್ರೆ 7 ತರಂಗದಾಗಿದ್ರೆ ಹೇಳ್ತ ಅಂದ್ರೆ ಅದನ್ನು ಎಲ್ಲಿಗೆ ಅಂತ ಅನ್ನೋದು ಹೇಳ್ದಂಗ ಆಗ್ತದ. ಅರ್ಥ ಅಂತಂದ್ರೆ ಎಲ್ಲಿ ಅಂತ ಆಗ್ತೈತಿ. 7 ತರಂಗ ಪರ್ಯಂತರವಾಗಿ 7 ತರಂಗ ಅಂತ ಆಗತ್ತಿ. ಹೀಗೆ ಅದಕ್ಕೆ 7ನೇ ತರಂಗ ಪರ್ಯಂತರವಾಗಿ ವರ್ಣೋं की समाप्ति रूप भूमिका है. 7ನೇ ತರಂಗ ಪರ್ಯಂತರವಾಗಿ ಏನು ವರ್ಣ ಅಂದ್ರೆ ಅಕ್ಷರಗಳು. ವರ್ಣ ಅಂದ್ರೆ ಏನು? ಅಕ್ಷರಗಳು. ಇದ್ರಾಗ ಅಕ್ಷರದ ಇಲ್ಲ. ಆ ಅಕ್ಷರಗಳೇ ಇಲ್ಲಿ ಸಮಷ್ಟಿ ರೂಪ ಭೂಮಿ ಹೈ. ಮಳೆ ಧಾರಾಕಾರವಾಗಿ ಸುರಿಬೇಕಾದ್ರೆ ಎಲ್ಲಿ ಸುರಿಯೋದು? ಅದಕ್ಕೆ ಆಧಾರ ಬೇಕಾನೆ. ಹೌದಿಲ್ಲ? ಭೂಮಿ ಬೇಕಾ ಬೇಡ? ಎಲ್ಲಿ ಸುಡ್ತೈತೆ ಅಂದ್ರೆ ಭೂಮಿಯಲ್ಲಿ ಸುಡ್ತೈತೆ, ಮತ್ತೇನು? ಹೌದಲ್ಲ? ಹಾಗೆ ಈ ವರ್ಣರೂಪ ಸಮಷ್ಟಿ ಅಕ್ಷರವೆಂಬ ಈ ಭೂಮಿ ಏನು ಅದು ಅಂತ ಪರ್ಯಂತ ವರ್ಣೋಂಕಿ ಸಮಷ್ಟಿ ಭೂಮಿಕಾ ಅಂದ್ರ ನೀರು, ಮಳೆ ನೀರು ಸುರಿಬೇಕು, ಬೀಳಬೇಕು, ಇರಬೇಕಂದ್ರೆ ಭೂಮಿ ಹೇಗೆ ಆಧಾರ ಇತ್ತು ಅದರಂತೆ ಈ ಸಮಷ್ಟಿ ರೂಪ ಭೂಮಿಕಾ. ಭೂಮಿಕಾ ಅಂದ್ರೆ ಇದು ಗ್ರಂಥ, ಇದು ಆಧಾರ ಐತಿ ಆ ಅಕ್ಷರಗಳಿಗೆ. ಹಿಂಗ ತಾಮೇ ಉಕ್ತ ವೇದಕ ಸಿದ್ಧಾಂತ ರೂಪ ಜಲ ಬರ್ಯ. ತಾಮೇ ಅದರಲ್ಲಿ ಅಂದ್ರೆ ಎಲ್ಲಿ ಈ ಗ್ರಂಥ ಅನ್ನೋದು ಹೇಗೈತೆಲ್ಲ ಎಲ್ಲ ವರ್ಣ ಅಕ್ಷರಗಳಿಗೆ ಎಲ್ಲ ಇದು ಆಧಾರ ಐತೆಲ್ಲ ಅದರಂತೆ
ಆ ಉಕ್ತ ವೇದ ಕಾ ಸಿದ್ಧಾಂತ ರೂಪ ಜಲ, ವೇದದ ಸಿದ್ಧಾಂತ ರೂಪ ಜಲ, ವೇದದ ತಾತ್ಪರ್ಯ ನಿರ್ಣಯ ಯಾವುದೇನಾಗಿರ್ತೈತಲ್ಲ ಇಷ್ಟೊತ್ತನ ಹೇಳ್ಕೊಂಬಂದಿವಿ. ಆ ಮೂರು ಅದಾವ: ಜೀವ, ಜಗತ್ತು, ಬ್ರಹ್ಮ, ಇವೆಲ್ಲ ಹೌದಿಲ್ಲ. ಇವು ವೇದಾಂತ ವಾಕ್ಯಗಳೇ ಅವು ಪ್ರತಿಪಾದನೆ ಮಾಡ್ತಾವೆ ಇವನ್ನೆಲ್ಲ. ಆದ್ದರಿಂದ ಅದು ಅದರದ ನಿರ್ಣಯ ಮಾಡಿದ್ದ ಸಿದ್ಧಾಂತ ಐತಿ. ಏನ್ ನಿರ್ಣಯ ಮಾಡಿದ್ವಿ ನಾವು ಇಟ್ಟತನ? ಜೀವ ಭಾವ ಜಗದ್ಭಾವ ಬಾಧೆ ಸ್ವಾತ್ಮ ಇವ ಶಿಷ್ಯತೆ ಅಂತೇಳಿ ಆತ್ಮ ಸ್ವರೂಪ ಒಂದೇ ಉಳಿಯುತ್ತದೆ. ಆ ಪರಮಾತ್ಮ ಅಂದರೆ ಅದೇ ನಾನಿದ್ದೇನೆ, ಅಲ್ಲಿಗೆ ಸ್ಟಾಪ್ ಆಗುತ್ತದೆ. ಅದರಂತೆ ಸಿದ್ಧಾಂತ ರೂಪ ಅದೇ ಸಿದ್ಧಾಂತ. ಎಲ್ಲಿ ನಿರ್ಣಯ ಆಗಿ ನಿಶ್ಚಯ ಆಯಿತೋ ಅದೇ ಸಿದ್ಧಾಂತ. ಆ ಸಿದ್ಧಾಂತ ರೂಪ ಜಲ ಭರ್ಯ ಹೈ. ಅದಕ್ಕೆ ಆ ವೇದದ ಅರ್ಥ ನಿರ್ಣಯ ರೂಪ ಏನು ಸಿದ್ಧಾಂತ ಐತಿ, ಆ ಸಿದ್ಧಾಂತವೆಂಬ ನೀರು, ದೃಷ್ಟಾಂತ ಅದು ನೀರು ಅನ್ನೋದು ಅಂದ್ರೆ ಜ್ಞಾನ ಅಂತ, ಅದು ತುಂಬಿದೆ. ಎಲ್ಲಿ? ಈ ವಿಚಾರ ಸಾಗರದಲ್ಲಿ. ಅದನ್ನ ನಿಮಗೆ ಕೊಡ್ಲಿಕ್ಕೆ ಹತ್ತಿದ್ದೇವೆ ಈಗ. ಈಗ ಹರಿಯೋ ಮರಿಯೋ ಈಗ ಇಲ್ಲಿಗೆ ಬಂತ. ಇನ್ನು ಮುಂದೆ ಟಿಪ್ಪಣಿ ಐತಿ, ಇನ್ನು ಮುಂದೆ ಐತಿ, ಆಗಲಿ ಪರವಾಗಿಲ್ಲ. ಈಗ 3ನೇ ನಂಬರ್ ಅದೇ ಟಿಪ್ಪಣಿ ಒಳಗ ಏನೈತಿ? ಯಾಕೆ 7 ಪ್ರಕಾರದ ತರಂಗ ತೆರೆಗಳು ಇರುತ್ತವೆ? ಕರೆಕ್ಟ್. ಯಾಕೆ ಸಪ್ತ ಪ್ರಕರಣ ರೂಪ ತರಂಗ ಕೈಯೇ ಲಹರಿಯಾ ಹೈ ಅಂದ್ರ ಅವರು. ಅಂದ್ರೇನು? ಅಂದ್ರ ಇದರಲ್ಲಿ ಸಪ್ತ ಪ್ರಕರಣ ಅಂದ್ರ 7 ಪ್ರಕರಣ ಅದಾವ. ಹೇಳ್ತಾ 7 ಪ್ರಕರಣ. 7 ಪ್ರಕರಣ ಅಂತ. ಪ್ರಕರಣ ಅಂದ್ರೆ ಪ್ರಕರ್ಷೇನ ಕರಣಂ ಪ್ರಕರಣ. ಪ್ರಕರ್ಷಣ ಅಂದ್ರ ಕರ್ಣ ಅಂದ್ರೆ ಸಾಧನ. ಕರ್ಣ ಅಂದ್ರೇನು? ಕರ್ಣ ಅಂದ್ರೆ ಸಾಧನ. ಅದಕ್ಕೆ ಪ್ರ ಅನ್ನೋ ಉಪಸರ್ಗ ಹತ್ತಿದೆ. ಅದು ವ್ಯಾಕರಣದ ರೀತಿ. ಪ್ರ ಅನ್ನೋದು ಉಪಸರ್ಗ ಅಂತ ಹೇಳಿ. ಅಂದರೆ ಕರ್ಣ ಅಂದರೆ ಸಾಧನ. ಆ ಸಾಧನ ಕರ್ಣ ಅಂದ್ರೆ ಸಾಧನ. ಸಾಧನಕ್ಕ ಪ್ರ ಅನ್ನೋ ಉಪಸರ್ಗ ಹತ್ತಿದಾಗ ಪ್ರಕರಣ ಆಯ್ತದು. ಅಂದ್ರ ಸಾಧನ ಅನ್ನೋದು ವಿಶೇಷ ರೂಪದಿಂದ ಸಾಧನವಾಗೈತೆ ಅಂತ ಅರ್ಥ. ಅದಕ್ಕೆ ಸಪ್ತ ಪ್ರಕರಣ ರೂಪ ತರಂಗ ಕೈಯಲ್ಲೇರಿಯ ಅಂದ್ರ ಆ ಪ್ರಕರಣ ರೂಪ ಅಂದ್ರ ವಿಶೇಷವಾಗಿ ಸಾಧನವಾಗಲ್ಪಟ್ಟಂತ 7 ತರಂಗಗಳೇನದಾವಲ್ಲ, ಇದರಲ್ಲಿ 7 ತರಂಗಗಳು. ಆ ತರಂಗ ಅಂದ್ರೇನೆ ಅವ ಅಂದ್ರೆ ಲಹರಿಯ ಅಂದ್ರೆ ತರಂಗಗಳು ಅಂದ್ರೆ ತೆರೆಗಳು ಅಂತ. ಯಾಮೇ ಅನೇಕ ಚಂದ ರೂಪ ಸ್ವಲ್ಪ ಜಲ ಜಂತು ಮತ್ತಿನ್ನೂ ಒಂದು ಹಚ್ಚಬಹುದು. ಅಲ್ಲಿ ಮತ್ತೆ ಬೇರೆ ಹತ್ತೇನಂದ್ರೂ ಕೂಡ ಅದಕ್ಕೆ ಅವಕಾಶ ಇದೆ. ಏನೋ ಸಪ್ತ ಪ್ರಕರಣ ರೂಪ ತರಂಗ ಕೈಯೇ ಲಹರಿಯ ಅಂದರೆ 7 ಜ್ಞಾನ ಭೂಮಿಕೆಗಳು ಕೂಡ ಇವೆ. ಏನದಾವ? ಜ್ಞಾನ ಭೂಮಿಕೆ. 7 ಜ್ಞಾನ ಭೂಮಿಕೆ. ಈ ಜ್ಞಾನ ಇದ್ರಾಗ ತುಂಬೈತೆ ಅಂತ ಹೇಳ್ಕೊಂಬಂದಿವಿ, ಹೌದಿಲ್ಲ? ಆ ಜ್ಞಾನ ಭೂಮಿಕೆಗಳು ಕೂಡ ಅದಾವ 7. ಅವು ಯಾವ ಅಂತ ಕೇಳಿದ್ರೆ ಶುಭೇಚ್ಛ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವಿನಿ, ಸೂರ್ಯಗಾಮಿ ಅಂತ.
7 ಭೂಮಿಕೆ ಅದಾವ. ಜ್ಞಾನ ಆದ ಮೇಲೆ ಏಳೋ, ಜ್ಞಾನ ಆಯ್ತಲ್ಲ, ಜ್ಞಾನ ಆದ ಮೇಲೆ ಗಾಡಿ ಮುಂದೆ ಹೋದ, ಅವಕ್ಕೆ ಜ್ಞಾನ ಭೂಮಿಕಾ ಅನ್ನುತ್ತಾರೆ. ಹೇಳ್ತಾನೆ ಅಂದ್ರೆ ಸಿದ್ಧಾರೂಢರು ಗೊತ್ತಿಲ್ಲ, ಸಿದ್ಧಾರೂಢರು ಗೊತ್ತಿಲ್ಲ. ಇದಂತ ಮಾತ್ರಿ ಸಿದ್ಧಾರೂಢರು ಇಲ್ಲಿ ಮೊದಲು ಮಠ ಇರಲಿಲ್ಲ. ಬರೇ ಇಲ್ಲಿ ಆ ರಟಗೋಳಿ ಅಥವಾ ಮುಳುಗೋಳಿ ಅಂತಾರೆ ಅದಕ್ಕೆ. ಅವು ಹಿಂಗ ಆಗಲು ಇದಿರ್ತಿತ್ತು, ಅವಕ್ಕೆ ಕೆಂಪು ಕಾಯಿ ಆಗ್ತಿದ್ವು, ಕೆಂಪು. ಅದು ಈ ಕಡೆ ಎಲ್ಲಿ ಕಾಣ್ಬೋದು, ಪೂರಾ ಅದ ಇತ್ತು ಬರೇ. ನಾವು ಸಣ್ಣಾಗಿರ್ತಾಗ ಅವು ಅವ್ರಿ ಕಂಟಿ ಹಿಂಗೆ ಮುರಿದು ಆ ಕಾಯಿಗೆ ಅವು ಸುಂಕ ಮುಳಿರ್ತದೆ, ಹಿಂಗೆ ಬಡಿತಿದ್ವಿ. ಹಿಂಗೆ ಬಡ್ದು ಆ ಕೆಂಪು ಕಾಯಿ ತಕ್ಕೊಂಡು ಅದನ್ನು ಹೊಡೆದ್ರೆ ಒಳಗೆ ಕೆಂಪಾದು ತಿಲ್ಲಕ್ ಬರ್ತಿತ್ತು. ಅದು ಅದು ಎಲ್ಲ ಕಡೆ ಬೆಳೆದ್ಬಿಟ್ಟಿತ್ತು. ಗಡ್ಚಾಗಿ ಬೆಳೆದಾಗ ಸಿದ್ಧಾರೂಢರು ಅಲ್ಲಿ ನಿರ್ವಿಕಲ್ಪ ಸಮಾಧಿ ಎತ್ಕೊಂಡು ಕೊಡ್ತಿದ್ರು. ತಲೆ ಮೇಲೆ ಬೆಂಕಿ ಯಾವಾಗ ಇಟ್ಟರು ಹೊಸತೇನೆ ಅದ ಕೇಳೇನೇ ಇಲ್ಲ. ತಲೆ ಮೇಲೆ ಬೆಂಕಿ ಇಟ್ಟಿದ್ರು ಅವ್ರ ಆ ರಟಗೋಳ್ಯಾಗ ಕುಂತಾಗನ ಅಲ್ಲಿ ದನ ಕಾಯೋ ಹುಡುಗರು ಅವಕ್ಕೇನು ಗೊತ್ತಿರಿ ಎಲ್ಲ ಮಹಾತ್ಮ ಅದಾನು, ಅವನು ನಿರ್ವಿಕಲ್ಪ ಸಮಾಧಿ ಹಚ್ಕೊಂಡು ಕೂತಾನ, ಅವ್ನು ಎಲ್ಲಿ ಗೊತ್ತು, ತಲೆ ಓಡಿಸ್ಕೊಂಡು ಕೂತಾನ ನೋಡಿ ಹೆಂಗ ತಿಳ್ಕೆ ಕೂಳು ತಗೊಂಡು ಅದ್ರಾಗ ಬೆಂಕಿ ಇಟ್ಟು ಆ ಕೂಳು ಅವ್ನ ತಲೆ ಮೇಲೆ ಇಟ್ಬಾರ್ದು. ತಾನ ಯಪ್ಪ ಅಂತ ಹೇಳ್ತಾನಂತೇಳಿ ಆಮೇಲೆ ಯಪ್ಪನೂ ಅಲ್ಲಿ ಜಪ್ಪನೂ ಅಲ್ಲಿಲ್ಲ, ಗಪ್ಪ ಕೊಟ್ಟ. ಅಂದ್ರ ಸಿದ್ಧಾರೂಢರು 5ನೇ ಭೂಮಿಕೆಯಲ್ಲಿದ್ದರು ಅಂತ ಅರ್ಥ. ಜ್ಞಾನ ಭೂಮಿಕೆ 5ನೇ ಭೂಮಿಕೆಯಲ್ಲಿದ್ದರು. ಸಿದ್ಧಾರೂಢ 5ನೇ ಭೂಮಿಕೆಯಲ್ಲಿದ್ದರು. ಗುರುನಾಥಾರೂಢರು ಅವ್ರಕ್ಕಿಂತ ಒಂದು ಭೂಮಿಕೆ ಮೇಲೆ ಇದ್ದರು. 7ನೇ ಭೂಮಿಕೆಯಲ್ಲಿ 6ನೇ ಭೂಮಿಕೆಯಲ್ಲಿದ್ದರು ಗುರುನಾಥಾರೂಢರು. ಅರ್ಥಾತ್ ಅವು ಭೂಮಿಕಾ ಸತ್ವಾಪತ್ತಿಗೆ ಜ್ಞಾನ ಆಗುತ್ತದೆ. ಅಸಂಸಕ್ತಿ ಅಂದ್ರೆ 5ನೇ ಭೂಮಿಕಾ, ಅದು ಸಿದ್ಧಾರೂಢರಲ್ಲಿ ಇತ್ತು. ಅಸಂಸಕ್ತಿ ಅಂದ್ರೇನು? ಈ ದೇಹದ ಮೇಲಿನ ಆಸಕ್ತಿ, ದೇಹದ ಮೇಲಿನ ಆಸಕ್ತಿ ಏನೈತಲ್ಲ ಅದು ಹೋಗ್ಬಿಡ್ತದೆ. ಅದ್ರ ಬಗ್ಗೆ ಏನು ಪರವಾಗಿಲ್ಲ, ಇರೋದಕ್ಕೆ ಹೋಗೋದಕ್ಕೆ ಏನಾಗಲ್ಲ ಬಿಡ. ಅಂತೇಳ ಬರೀ ಮೈಯಾಗಿ ಎಲ್ಲೂ ಕಾಣ್ತಾ ಬರ್ತದಿಲ್ಲ, ಎಲ್ಲೂ ಎಣಿಸ್ತವೋ ಇಲ್ಲಿಯೂ ಇಲ್ಲಿಯೂ ಇಲ್ಲ. ಅಂದ್ರೆ ಅದ್ರ ಮೇಲೆ ಕಾಳಜಿ ಇಲ್ಲ, ಅದರ ಬಗ್ಗೆ ಏನೂ ಆಸಕ್ತಿ ಇಲ್ಲ. ಆದ್ದರಿಂದ ಮತ್ತು ನಿರ್ವಿಕಲ್ಪ ಸಮಾಧಿ ಹಚ್ಚದಿದ್ದರು ಅಂತೇಳಿ ಅವರು 5ನೇ ಭೂಮಿಕೆಯಲ್ಲಿದ್ದರು. ಮುಂದೆ ಗುರುನಾಥಾರೂಢರು 14 ವರ್ಷದ ಹುಡುಗಿದ್ದ. ಆ ಎಳೆದಾಗ ಇವ್ರನ್ನ ಕೋಟಿಗೆ ಎಳೆದಿದ್ರು 3000 ಮಠದವರು ಹೇಳ್ತಾ. ಅದಕ್ಕೆ ಏನಂತ ಎಳೆದಿದ್ರು ಅಂತಂದ್ರೆ, ನಮ್ಮ ವೇದ ಮಂತ್ರವನ್ನ ಈ ಸಿದ್ಧಾರೂಢರು ಇದನ್ನ ಎಲ್ಲ ಕನಿಷ್ಠ ಜಾತಿಯವರಿಗೂ ಕೂಡ ಉಪದೇಶ ಮಾಡಿ ಆ ಪವಿತ್ರವಾದ ಮಂತ್ರವನ್ನು ಅಪವಿತ್ರಗೊಳಿಸಿದ್ದಾರೆ ಅಂತ ಕೇಸ್ ಹಾಕಿದ್ರು. ಹೇಳ್ತಾ ಕೇಸ್ ಹಾಕಿದ ಮೇಲೆ ಸಮನ್ಸ್ ಬತ್ತು ಕೊಡದಿದ್ದು ನೀವು ಕೋಟಿಗೆ ಬರಬೇಕು ಅಂತ. ಸಿದ್ಧಾರೂಢರು ಏನಪ್ಪ ಈ ಜನ ಏನಿದೆ ಅಂತೇಳಿ ವಾದರು. ಆವಾಗ ಜಡ್ಜ್ ಕೇಳಿದ, ನಿಮ್ಮ ಮೇಲೆ ಹಿಂಗೆ ಕೇಸ್ ಐತೆ, ನೀವು ಮತ್ತು ಕನಿಷ್ಠ ಜಾತಿಯವರಿಗೂ ಕೂಡ ನೀವು ಇದನ್ನು ಉಪದೇಶ ಮಾಡಿ
ಆ ಪವಿತ್ರವಾದ ಮಂತ್ರವನ್ನು ಅಪವಿತ್ರಗೊಳಿಸಿದೆ ಅಂತ ನಿಮ್ಮ ಮೇಲೆ ಇವರು ಕೇಸ್ ಮಾಡ್ಯಾರ. ನೀವು ಏನಂತೀರಿ ಇದಕ್ಕ ಕೇಳಿದ್ರಿ ಜಡ್ಜ್. ಇವ್ರು ಹೇಳಿದರು ಅದಕ್ಕೆ ನಿಜಗೊಂಡ್ರು ಒಂದು ಪದ್ಯನ ಪ್ರಮಾಣ ತಗೊಂಡ್ರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅವರಿವರೆಂಬುದೇನೋ ಶಿವ ಶಿವ ಅವರಿವರೆಂಬುದೇನೋ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರ ಇದನು ಉಸುರೆ ಹಿಂಗ ನಿಜಗುಂಡ್ರೆ ಹೇಳಿದ್ದಾರೆ. ಅವರು ಇವರು ಏನಿಲ್ಲ. ಆ ನಿಜಗುಂಡ್ರು ಕೂಡ ಪರಿಪಕ್ವ ಅಂತಃಕರಣೈಕ್ಯ ಜಾತ್ಯಾದಿ ನಿರ್ಬಂಧವಿಲ್ಲದೆ ಪರಿಪಕ್ವ ಅಂತಃಕರಣೈಕ್ಯ ಲಭ್ಯವಾಗಿ ಜ್ಞಾನಕ್ಕೆ ಜಾತಿ ಅಪೇಕ್ಷೆ ಇಲ್ಲ, ಅಂತಃಕರಣ ಮಾತ್ರ ಪಕ್ವಾಗಿರಬೇಕು ಅನ್ನೋದೇ ವೇದಾಂತದ ನೇಮ ಐತಿ ಅಂತ ಹೇಳ್ಯಾರ. ಅಲ್ಲಿನೂ ಅವರು ಹೇಳ್ಯಾರ. ಆದ್ದರಿಂದ ನಾ ಹೇಳೆ ಇನ್ನೂ ಇದಕ್ಕಿಂತ ಮುಂದೆ ನಿಮಗೆ ಬೇಕಂದರೆ ಅದೇ ಗ್ರಂಥದಲ್ಲಿ ಪುರಾಸಾನಂದ ಯೋಗೇಂದ್ರ ಶಿವಜ್ಞಾನ ಪರಾಯಣ ಅಂತೇಳಿ ಸಂಸ್ಕೃತದ ಪ್ರಮಾಣ ತಗೊಂಡ್ರು. ಆ ಗ್ರಂಥದಲ್ಲಿ ಐತೆ ಅದ ಕಾಯವಿದಾಸ್ಪರಾಸಿಗೆ ಬರ್ತಾರೆ, ಅದ್ರಾಗ ಐತೆ ಅದ ಪುರಾಸಾನಂದ ಯೋಗೇಂದ್ರ ಶಿವಜ್ಞಾನ ಪರಾಯಣ. ಸಾನಂದ ಋಷಿಯ ಪ್ರಮಾಣ ತಗೊಂಡ್ರು. ಸಾನಂದ ಋಷಿ ಗ್ರಂಥ ಅವಲೋಕನ ಮಾಡುವಾಗ ನರಕ ಅಂದ್ರೆ ಹೆಂಗಿರ್ತೈತಿ ಅನ್ನೋದು, ಅದು ಕುದಿಯುವ ಎಣ್ಣೆಯಲ್ಲಿ ಈ ಪಾಪಿಗಳನ್ನು ಎದ್ದುತ್ತಾರೆ. ಎಣ್ಣೆ ಕಳ 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 ಕುದಿತೈತಿಲ್ಲ ಅದರಾಗ ಈ ಕಬ್ಬಿಣ ಕಂಪ ಕೆಂಪಗ ಕಾದ ಅದಕ್ಕೆ ಇವ್ರನ್ನ ಹಾಕಿ ಕಟ್ಟಿ ಬಿಗಿಯುತ್ತಾರೆ. ಎಷ್ಟು ತರಪಡಿಸ್ತಿರ್ಬೇಕು. ಹಿಂಗ ಅನೇಕ ತರದ ಆ ಕಟ್ಗಿ ತೊಲಿ ಅದು ನೋಡಿದ್ರೆ ಕಟ್ಗಿ ಗಿಡದ ಬಾಡ್ಡಿ ಅದು ಇಬ್ಬರು ಕರ್ವತ್ ತಗೊಂಡು ಅಚ್ಚಕೊಬ್ಬ ಇಚ್ಚಿಕೊಬ್ಬ ಕೊಯ್ತಾರಿಲ್ಲ. ಈಗೆಲ್ಲ ಮಷಿನ್ ಬಂದಾವಳ ಅಂತ ಹೇಳ್ತೇನೆ ನೀವು ಅನ್ಬೋದು ಅಂತೂ ಹಿಂದಕ್ಕೆ ಅವಾಗ ಕರಿತಿದ್ರು. ಹಂಗ ಅವನ ತಲೆ ಮೇಲೆ ಕರ್ವತ್ತಿಟ್ಟು ಅಚ್ಚಿಕೊಬ್ಬ ಕೊರೆಯ ಹಿಂಗ ನಡೆದೈತಲ್ಲ. ಹಿಂಗ ಇದ್ರ ಬಾರ್ದಿದ್ರ ಅದ ಬರ್ದದ್ದನ್ನು ನೋಡಿ ಅಯ್ಯಪ್ಪ ಸಾನಂದ ಋಷಿ ಅಂದ ಏನ್ ತ್ರಾಸ ಏನ್ ಗತಿ ಎಷ್ಟರ ದುಃಖದು ತಾಳೋದಾಗ್ಲಿಲ್ಲ. ಮಾನ್ ತಪಸ್ವಿ ಇದ್ದ, ನೋಡಬೇಕಂತ ಹೋಗಿಬಿಟ್ಟ ಎಲ್ಲಿಗೆ ಹಾ ಶರೀರ ಹೋಗ್ಬಿಟ್ಟ. ಹೋಗಿ ಯಮ ಅಲ್ಲಿ ಕುಂತಿದ್ದಲ್ಲ, ಇವ್ರು ನೋಡ್ಕೊಳ್ಳಿ ನಾವು ಎದ್ದು ಯಪ್ಪ ಯಪ್ಪ ಇಲ್ಲೇ ಬಂದಿರಿ ನಾನು ನೋಡಕ್ ಬಂದೇನ. ಅಯ್ಯಪ್ಪ ಇದು ನೋಡುವಂಗಿಲ್ರಿ, ಭಾಳ ಹೇ ಐತಿ, ನಿಮ್ಗೆ ನೋಡೋದಾಗೋದಿಲ್ಲ, ಬ್ಯಾಡ ಹೋಗ್ರಿಯಪ್ಪ. ನೋಡಕ್ ಬಂದೇನ ತೋರ್ಸೇ ಇಲ್ಲ, ತೋರ್ಸೇ ಇಲ್ಲ ಮತ್ತೆ ನೀವು ಶಾಪ್ ಕೊಟ್ರೆ ಏನ್ ಮಾಡ್ತಾರೆ? ಯಾಕಂದ್ರೆ ಆ ಮಹಾತ್ಮರು ದೇವರಿಗೂ ಕೂಡ ಶಾಪ್ ಕೊಡೋ ಶಕ್ತಿ ಇರ್ತೈತಿ. ಎಲ್ಲಿ ನಾನು ಶಾಪ್ ಕೊಡ್ತಾರೆ ಇದು ಬರಿ ಕರ್ಕೊಂಡಲ್ಲ ನೋಡು, ಎಲ್ಲ ನೋಡಿ ನೋಡಿ ಅಯ್ಯಯ್ಯೋ ಅನೇಕ ಪ್ರಕಾರದ ಯಾತನೆಗಳು ಅಲ್ಲಿ ಎಲ್ಲ ಈ ಪಾಪ ಮಾಡಿ ನರಕದಲ್ಲಿ ಬಿದ್ದಂತ ನರಕಿಗಳನ್ನು ನೋಡಿ ಏನ್ ಮನುಷ್ಯ ಯಾವತ್ತು ಯುವಕರನ್ನು ಉದ್ಧಾರ ಮಾಡಿಬಿಡ್ಬೇಕಂತ ಉಪಾಯ ಮಾಡಿ ನಮ ಶಿವಾಯ ಆ ದುಃಖವನ್ನು ತಾಳಲಾರದೆ ನಮ ಶಿವಾಯ ಅಂತ ಕೂಗಿದ ಕೂಡಲೇ ಹೆಂಗ ಸಿದ್ಧಾರ್ಥ ಮಹಾರಾಜ್ ಕಿ ಜಯ ಅಂದ್ಬಿಟ್ರೆ ಎಲ್ಲರೂ ಅಂತಾರಲ್ಲ, ಹಂಗ ಎಲ್ಲರೂ ನಮ ಶಿವಾಯ ಅಂದ್ಬಿಟ್ರ. ಅದು ಅದರಾಗ ಹೇಳೈತಿ ಈ ಮಂತ್ರದಿಂದ ಪ್ರಯೋಜನ ಏನಾಕೈತಿ ಅಂದ್ರ ಸರ್ವ ಪಾಪ ಕ್ಷಯೋ ಭವೇತ್ ಅಂತ ಹೇಳ್ಯಾರ. ಅದ್ರಾಗ ಏನಾಕತಿ? ಸರ್ವ ಪಾಪ ಕ್ಷಯೋ ಭವೇತ್.
ನಾಶ ಆಗಿ ಹೋಗ್ತದೆ ಯಾವಾಗ ಬಾಯಿಲಿ ಮಂತ್ರ ಉಚ್ಚಾರ ಹಾಕ್ಕೊಳ್ಳೆ ಎಲ್ಲ ಪಾಪ ನಾಶ ಆಗಿ ಹೋತು, ನರಕದಿಂದ ಹೊರಗೆ ಬಂದ್ಬಿಟ್ರೆ ಎಲ್ಲ ನಡೆದ್ರು ಹೊರಗೆ ಆ ಕಡೆ ಯಮರಾಜ ಅಂದ ಕಾಲಿನ ಮಾಡಿದಲ್ಲೋ ಯಪ್ಪ ಅಂದವ. ಇದು ಕಾಲಿನ ಆಯ್ತಲ್ಲ ಅಂದ. ಏನ್ ಕಾಳಜಿ ಮಾಡಬೇಡ, ಮುಂದೆ ಹೌಸ್ಫುಲ್ ಆಕೈತೆ, ಮುಂದ ಹೌಸ್ಫುಲ್ ಜಾಗ ಸಿಗೋದಿಲ್ಲ, ಅಷ್ಟು ಬರ್ತೈತೆ ಹೇಳ, ನೇರ ಕಾಳಜಿ ಮಾಡುತ್ತೆ. ಈಗ ಖಾಲಿ ಮಾಡಿದ್ರೆ ಹೋಗ್ಲಿದ್ದು ಗಾಡಿ ಅಂತಂದ್ರೆ ಹಂಗ ಅಂದ್ರ ಸಿದ್ಧಾರೂಢ್ರಿ ಪ್ರಮಾಣ ಕೊಟ್ಟು ನಾನು ಈ ಸಾಮಾನ್ಯ ಮನುಷ್ಯರದಾರ ಇವರೇನು ಹೋಗಿ ನರಕದಾಗ ಪಾಪ ಮಾಡಿ ಮಾಡಿ ನರಕದಾಗ ಬಿದ್ದಿಲ್ಲ ಹೇಳ್ತಾ, ಏನೋ ಅವರು ಒಂದು ಕನಿಷ್ಠ ಜಾತಿಯಲ್ಲಿ ಹುಟ್ಟಿರ್ಬಹುದು, ಕರೆ ಏನು ಬೇಕಾದ ಪಾಪ ಮಾಡಿ ಹೋಗಿ ನರಕದಾಗ ಬಿದ್ದವ್ರು ಅವರಿಗೆ ಸಾನಂದ ಋಷಿ ಹೇಳ್ಯಾನ. ಅಂಥವ್ರಿಗೆ ಅವ ಹೇಳ್ಯಾನಂದ್ರೆ ಇಂಥವ್ರಿಗೆ ನಾ ಹೇಳೋದು ತಪ್ಪೇನು ಅಂದ್ಕೊಳ್ಳಿ, ನಿರ್ದೋಷ, ಯು ಕ್ಯಾನ್ ಗೋ. ಕೇಸ್ ನಿರ್ದೋಷ ಆಯ್ತು, ನಿರ್ದೋಷ ಆಯ್ತು. ಸ್ವಲ್ಪ ಏನು ಜನ ನಮ್ಮನ್ನು ಕೋರ್ಟ್ ಕೆಳಬಿಟ್ರು ಅಂತೇಳಿ ಸುಮ್ಮ ಬಂದರು. ಅವನು ಗುರುನಾಥ್ ಆರೂಢ 14 ವರ್ಷದ ಹುಡುಗಿದ್ದ. ಅಲ್ಲಿಂದ ಯಪ್ಪ ಏನಾಯ್ತು ರೀ, ಕೋರ್ಟ್ಗೆ ಹೋಗಿದ್ರಿ, ಏನು ಹೇಳೋಪ್ಪ, ಜನ ಜನ ಏನೈತೆ, ಹಿಂಗೋ ಐತಿ ಹಂಗೋ ಐತಿ, ಏನು ಹೇಳಬೇಕಾಗುತ್ತೆ, ನೀ ಸುಮ್ಮಿರ, ನೀ ಸುಮ್ಮಿರ ಅಂತಂದ್ರು. 14 ವರ್ಷದ ಹುಡುಗಿದ್ದ ಇವರು ಸ್ವಲ್ಪ ಅದನ್ನ ಜರ ಅಲ್ಲಿ ಹೋಗಿ ಬಂದು ಇದು ಆಗಿ ನಮ್ಮಂತ ಮಾತುಗಳು ಬಿಡಂಗಿಲ್ಲ, ಜನ ಹೆಂಗೆ ಮಾಡ್ತಾರೆ ಅಂತೇಳಿ ಆಟ ಸುಮ್ಮಾಗಿ ನೀ ಸುಮ್ಮಿರಪ್ಪ ಅಂತ ಅಂದ್ರು. ಸುಮ್ಮಿರತ್ತ ಅವರು ಒಂದು ಹಿಂಗ ಸದ್ ಅಂದ್ರ ಸಾಯೋತನ ಮಾತಾಡಿ ತಗೋ ಏನು ಗುರುನಾಥ ಆರೂಢ ಬರೇ ಗುರು ಸುಮ್ಮಿರುವಂದಾನಂದ ಮೇಲೆ ಸುಮ್ಮಾಗ್ಬಿಟ್ರು ಅವರು. ಸಾಯೋತನ ಶರೀರ ಹೋಗೋತನ ಮಾತಾಡೇ ಇಲ್ಲ. ಅದಕ್ಕೆ ಗುರುವೇ ನಿಮ್ಮ ಆಜ್ಞೆಯ ಮೀರದೆ ನಡೆದವನು ಪರಮಾತ್ಮನೇ ಅವನು. ಗುರುವಿನ ಆಜ್ಞಾ ಆಗೈತಂದ್ರ ಆಯ್ತು, ಮಾತಾಡಲಿಲ್ಲ ಆ ರೀತಿ. ಅದಕ್ಕಾಗಿ ಅಂದ್ರೆ ಹೇಳೋ ತಾತ್ಪರ್ಯ ಏನು ಅಂತಂದ್ರ, ಇಲ್ಲಿ ಅವಾಗ ಇದನ್ನ ಎದ್ರ ಸಲ ಇಟ್ಟೆಲ್ಲ ಹೇಳಿದೀನಿ ಅಂದ್ರೆ, ಗುರುವಿನ ಆಜ್ಞೆ ಆಯ್ತಂತೇನು ಮಾತು ಬಂದ ಮಾಡಿದ್ರಲ್ಲ, ಆ ಮಾತು ಬಂದ್ ಮಾಡಿದಾಗ ನಾವು ನೋಡೇವಿ ಇಲ್ಲಿ. ಅಂದ್ರೇನು, ಅವರು ಮೊದಲು ಎಲ್ಲ ಮಾತಾಡ್ತಿದ್ರು, ಆದ್ರೂ ಮಾಡ್ತಿದ್ರು ಎಲ್ಲ ಕರೆ, ಆದ್ರೂ ಹಿಂದುಗಡೆ ಏನು ಶರೀರ ಹೋಗೋ ಸಮಯ ಅಂತ ಅಂದಾಗ ಆವಾಗ ಇವ್ರು ಏನು ಮಾಡಿದ್ರು ಅಂದ್ರೆ, ಆ ಗುರುನಾಥರವ್ರ ಹೆಸರಲ್ಲಿ ಬರ್ತಿದ್ರು ಮಠ. ಮಠ ಗುರುನಾಥರವ್ರೆ ಅಧಿಕಾರಿ ಅಂತ ಬರೆದು ಬಿಟ್ಟಿದ್ರು ಅವರು. ಆದ್ರೆ ಗುರುನಾಥರವ್ರು ಗುರು ಸೋಮೇನಂದಾನ ಅಂತ ಹೇಳ್ಕ ಸೋಮಾಗಿ ಏನು ಬರೀ ಗಪ್ಪಿದ್ದು, ಬರೇ ಆತ್ಮಾಕಾರ ವೃತ್ತಿಯಲ್ಲಿ ಅವ್ರು ಉಳಿದ್ಬಿಟ್ರು. ಸೋಮ ಯಾವಾಗ ಮೊದಲು ಏನಿತ್ತಂದ್ರೆ, ಶುರು ಈಗ ಅಲ್ಲಿಂದ ಮುಂದೆ ಇವ್ರು ಒಟ್ಟು ಒಳ್ಳೆ ನೋಡಲಿಲ್ಲ. ಈ ಮಠ ನಂದ ನನಗೆ ಮಾಡ್ಯಾರು, ನಾ ಅಧಿಕಾರಿ ಒಳ್ಳೆ ನೋಡಿಲ್ಲ ಅಂತ ಅನಾನ ಮುಂದೆ ಅದಕ್ಕೆ ಇದು ಕಮಿಟಿ ಮಾಡಿ ಅಲ್ಲಿಂದ ಮುಂದೆ ಅವರು ಕಮಿಟಿಯವರು ನೋಡಿಕೊಂಡು ಹೋಗಿ ಇದು ಮಾಡಿ ಅವರು ತಾನನ್ನ ಉಳ್ಕೊಳ್ಳಿಲ್ಲ. ಮಠದಲ್ಲಿ ಇದು ನಾ ಉಣ್ಬೇಕು ತಿನ್ಬೇಕು ಅನ್ನೋದು ಮರ್ತು ಬಿಟ್ರು ಅವರು. ಈಗ ಆ ಪರಿಸ್ಥಿತಿ ಹೇಳ್ತಾನೆ. ಆದ್ದರಿಂದ ಅಂದ್ರೆ ಹೇಳೋ ತಾತ್ಪರ್ಯ, ಸಿದ್ಧಾರೂಢರು 5ನೇ ಭೂಮಿಕೆಯಲ್ಲಿದ್ದರು, ಗುರುನಾಥರೂಢರು ಒಂದು ಅದಕ್ಕಿಂತ ಮುಂದೆ ಹೋಗ್ಬಿಟ್ರು. 6ನೇ ಭೂಮಿಕೆಯಲ್ಲಿದ್ದರು, ಪದಾರ್ಥ ಭಾವಿನಿ. 6ನೇ ಭೂಮಿಕೆ ಏನು?
ಪದಾರ್ಥ ಭಾವನೆ ಅಂದ್ರೆ ಪದಾರ್ಥಗಳೇ ಗೊತ್ತಿಲ್ಲ. ಈಗ ನನ್ನ ಮುಂದೆ ಮಾಯಿ ಕೆಟ್ಟಾರ ಅನ್ನೋದು ಗೊತ್ತಿಲ್ಲ, ನಾವು ಉಣ್ಬೇಕು ಅನ್ನೋದು ಗೊತ್ತಿಲ್ಲ, ತಿನ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಪರಿಸ್ಥಿತಿ ಕಡೆಗೆ ಹೆಂಗೆ ಬಂದದಂದ್ರೆ ಅವ್ರು ಬರೀ ಹಿಂಗೆ ಸಮಾಧಿ ಹಚ್ಕೊಂಡು ಸುಮ್ ಕೂತ್ಬಿಡೋರು. ಸಮಾಧಿ ಅಂದ್ರೆ ಕಣ್ಣು ಸುಮ್ ಕೂತ್ರದ ಅಲ್ಲ, ಸದಾ ಸಮಾಧಿ ಇರ್ತಾವ. ಅಂತರ್ಬಾಹ್ಯ ಏಕ್ ಹಿಂಗೆ ಹಿಂಗೆ ಕೂತ್ಬಿಡೋರು. ಆವಾಗ ಮತ್ತು ಈಗ ಊಟ ಮಾಡಲಿಲ್ಲ ಅಂದ್ರೆ ದೇಹ ತಾಳುವುದಿಲ್ಲ. ಅದಕ್ಕಾಗಿ ಇಲ್ಲಿ ಸೇವಾ ಮಾಡೋರು ಏನು ಮಾಡ್ತಿದ್ರಂದ್ರೆ ಅವ್ರನ್ನ ಮತ್ತು ಈಗ ಏನಾರ ಆಹಾರ ಬೇಕಲ್ಲ, ಒಂದು ಆ ಕಪ್ ಒಂದು ಸಣ್ಣ ಕಪ್ ಹಾಲು, ಆ ಹಾಲು ಒಂದು ಕಪ್ ತಗೊಂಬಂದು ಆ ಸಣ್ಣ ಕೂಸಿಗೆ ಹೆಂಗೆ ಒಂದು ಚಮಚೆ ಟೀ ಸ್ಪೂನ್ ಆ ಚಮಚೆಲಿ ಹಾಲು ತಗೊಂಡು ಹಿಂಗೆ ಕೂಸಿನ ಬಾಯಾಗ ಹಾಕ್ತಾರಲ್ಲ, ಹಂಗೆ ಇವ್ರ ಬಾಯಾಗ ಹಾಕಬೇಕಾದ್ರೂ ಬಾಯಿ ತೆರೆಯಂಗಿಲ್ಲ. ಆವಾಗ ಏನು ಮಾಡ್ತಿದ್ರಂದ್ರೆ ಹಿಂಗೆ ಹಿಂಗೆ ಕುಂದ್ರವ್ರ, ಇವ್ರೇನು ಮಾಡೋರು ಹಿಂಗೆ ಹಿಂಗೆ ಮಾಡವ್ರಿ. ಈಗ ಗದ್ದಕ್ಕೆ ಹಿಂಗೆ ಮಾಡೋಣ ಅಂದ್ರೆ ಅದು ಹಿಂಗೆ ಹಿಂದಿಗಡೆ ಮಾಡ್ತಿದ್ರೆ ಮೊದಲೇನು ಮಾಡೋರು ಹಿಂಗೆ ಮಾಡೋರು, ಹಿಂಗೆ ಹಿಚ್ಕಾವ್ರಿ ಇಲ್ಲಿ ಗಲ್ಲ ಹಿಚ್ಕೋದು ಕೂಡಲೇ ತುಟಿ ಬಿಡ್ತಿದ್ದು. ಹಿಂಗೆ ತುಟಿ ಬಿತ್ತನ ಆ ಚಮಚೆ ಹಾಲು ತಗೊಂಡು ಬಾಯಾಗ ಹಾಕವ್ರಿ. ಬಾಯಾಗ ಹಾಕಿದ್ರೆ ಅಲ್ಲೇ ಅದ, ಒಳಗೆ ಹೋಗಿಲ್ಲ. ಹಂಗೆ ಅವಾಗ ಅವ್ರು ಹಿಂಗೆ 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 ಮಾಡವ್ರು. ಇವ್ರು ಹಾಲು ಹಾಕದವ್ರು ಹಿಂಗೆ ಹಿಂಗೆ ಮಾಡಿದ್ಕೊಳ್ಳೆ ಉತ್ಥಾನಾವಸ್ಥೆ ಬರೋದು. ಅಂದ್ರೆ ಯಾತ್ರ ಹಿಂಗೆ ನಿತ್ಯಾಗಿನ ಹೆಂಗೆ ಯಾತ್ರ ಆಗ್ತೈತಲ್ಲ ಹಂಗೆ ಉತ್ಥಾನಾವಸ್ಥೆ ಅಂತಾರೆ ಶಾಸ್ತ್ರದಲ್ಲಿ. ಅವಾಗ ಹಿಂಗೆ ಬಾಯಿ ಚಪ್ಪರಿಸಿ ಅವಾಗ ಅದು ಒಳಗೆ ಹೋಗೋದು. ಎಷ್ಟು ಸಣ್ಣ ಚಮಚೆ ಹಾಲು ಮತ್ತು ಹಂಗೆ ಗೊತ್ತು ಮತ್ತು ಗಲ್ಲ ಹೆಚ್ಕೊ ಮತ್ತೊಂದು ಅರ್ಧ ಕಪ್ ಹಾಲು ಹೋಗ್ಬೇಕಾದ್ರೆ ರಾಮಾಯಣ ಮಹಾಭಾರತ ಅರ್ಧ ಕಪ್. ಹಿಂಗಾಗಿ ಕಡೆಗೆ ಮುಂದೆ ಇನ್ನೂ ವಯಸ್ಸಿತ್ತು ಅವರಿಗೆ. ಕೆಲವು ಸಮಯದಲ್ಲಿ ಮುಂದೆ ಹೋಗಿ ಯೂರಿನ್ ಸ್ಟೋನ್ ಆಯಿತು, ಕಾಲ್ಮಡಿಯೊಳಗೆ ಹಳ್ಳಾಗಿಬಿಟ್ಟು, ಹಳ್ಳಾಗಿ ಕಾಲ್ಮಡಿ ಬಂದಾಗಿ ಹೊಟ್ಟೆ ಉಬ್ತಿ. ಗುರುನಾಥರವ್ರ ಮಾತು ಹೇಳ್ತೇನೆ ನಾನು. ಆಮೇಲೆ ದವಾಖಾನೆಗೆ ಹೋಗಿ ಇದು ಮಾಡಿದ್ರು. ಅಲ್ಲಿ ಮುಂದೆ ಅವ್ನು ಡಾಕ್ಟ್ರ್ ಅಂದ ಅದನ್ನು ತಗೊಂಡು ನೋಡ್ದ, ಕಾಲ್ಮಡಿಯಾಗ ಹಳ್ಳದವ. ಆ ಹಳ್ಳ ಅಡ್ಡ ಬಂದು ಕಾಲ್ಮಡಿ ತಡೆಗಟ್ಟಿದೆ. ಆವಾಗ ಈಗೆಲ್ಲ ಉಪಕರಣಗಳು ಬೇಕಾದಷ್ಟು ಬಂದಾವ. ಈಗ ಅಲ್ಲೇ ಫೈಲಿಂಗ್ ಮಾಡ್ತಾರ, ಎಲ್ಲ ಈಗ ಅನೇಕ ಇದು ಮಾಡ್ತಾರೆ. ಆದ್ರೆ ಆ ಹೇಳಿದಾಗ ಇಷ್ಟು ಉಪಕರಣ ಇರಲಿಲ್ಲ, ಅದಕ್ಕೆ ಸಾಧನಗಳು. ಆವಾಗ ಏನು ಮಾಡ್ತಿದ್ರಂದ್ರ ಈ ಕಾಲ್ಮಡಿಯು ಇಂದ್ರಿಯದೊಳಗ ಆ ಕಾಲ್ಮಡಿ ಬರ್ತಾವಲ್ಲ, ಆ ಜಾಗದಾಗ ಸಣ್ಣದೊಂದು ತಾಮ್ರ ತಾರ್ ತಗೊಂಡು ಹಿಂಗೆ ಒಳಗೆ ಹಿಂಗೆ ಸೇರಿಸ್ತಿದ್ರಿ ಮಾಡಿ ಹಿಂಗೆ ಹಿಂಗೆ. ಅವ ಡಾಕ್ಟ್ರ ಇದು ತಾರ ಹಿಂಗೆ ಸೇರ್ಸ್ಯಾನ. ಒಂದು 2-3 ಇಂಚ್ ಹಿಂಗೆ ಏನು ಸೇರಿದಲ್ಲ, 2 ಇಂಚ್ ಸೇರಿಸಿದ. ಕೈ ನಡುಗ್ಲಾಕತ್ತದು ಡಾಕ್ಟರ್ನು. ಅಯ್ಯಪ್ಪ ಯಾಕ್ರಿ ಅನ್ನ ನಾ ಏನಿ ಈ ತಾರ ಒಳಗೆ ಸೇರ್ಸೇನಿಲ್ಲ ಇಂದ್ರಿಯ ಒಳಗ ಇಟ್ಟು ಚೀರ್ಬೇಕವ, ಅಷ್ಟು ತ್ರಾಸ ಆಕತೆ. ಖರೇ ಬರೇ ಸುಮ್ಮ ಕೂತಾನಂದ್ರೆ ಏನು ಮೂರ್ತಿ ಅನ್ಬೇಕು, ಏನು ಮನುಷ್ಯ ಅನ್ನೋದು, ಏನು ಇಷ್ಟು ಏನಿದು ಶರೀರದ ಪರವೇ ಇಲ್ಲ ಅಂಥೇಳಿ ಅದು ಮುಂದೆ ಹೋಗಿ ಇನ್ನಷ್ಟು ತಾರ್ ಟಚ್ ಮಾಡಿ ಆ ಹಳ್ಳಕ್ಕೆ ಇದು ಮಾಡಿದಾಗ ಹಳ್ಳ ಸರ್ಕೊಳ್ಳೆ ಬಂದು ಅಂತೇಳಿ ಕಾಲ್ಮಡಿ ಹೊರಗೆ ಬಂದು ಆವಾಗ ಹೊಟ್ಟಿ ಇಳ್ಬೋದು, ಆ ಕಾಲ್ಮಡಿ ಹೊರಗೆ ಬಂದು. ಹಿಂಗಾಗಿ ಕಡೆಗೆ ಅಂತೂ ಮುಂದೆ ಲಗುನ ಇನ್ನೂ ವಯಸ್ಸಿನೊಳಗನ ಅವರು ದವಾಖಾನೆಯಲ್ಲಿ ದೇಬಿಟ್ರು ಅವರು. ಹಿಂಗೆ ಅಂದ್ರೆ
ಅಂಥ ಸ್ಥಿತಿ ಆರನೇ ಭೂಮಿಕೆಯಲ್ಲಿ ಪದಾರ್ಥ ಭಾವಿಣಿ, ಯಾವ ಪದಾರ್ಥ ಗೊತ್ತಿಲ್ಲ, ಇಂಥ ಸ್ಥಿತಿ. ಅದಕ್ಕೆ ಜ್ಞಾನ ಭೂಮಿಕೆಗಳಲ್ಲಿ ಇಲ್ಲಿ ಮಹಾಮಂಡಲೇಶ್ವರ ಬಂದಿದ್ರು. ಈಗೇನು ನಾವು ಸನ್ಯಾಸ ಕೊಡೋಲ್ಲ, ಅಲ್ಲಿಂದ ಮಹೇಶ್ವರಾನಂದ್ರ ಅಂತೇಳಿ ಶಿವಪುತ್ರ ಸ್ವಾಮಿಗಳು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಬಾಂಬೆಲಿಂದ. ಕರ್ಕೊಂಡು ಬಂದು ಮೊಟ್ಟ ಮೊದಲು ಇಲ್ಲಿ ವೇದಾಂತ ಪರಿಷತ್ ಆಗೈತಿ. ಜಡಿ ಮಠದ ಶಂಕರಾನಂದ್ರ ಇದ್ದಾರೆ. ಆತ ಇವರು ಶಿವಪುತ್ರ ಸ್ವಾಮಿಗಳು ಆ ಮಹಾಮಂಡಲೇಶ್ವರನು ಇಲ್ಲಿ ಗುರುನಾಥಾರೂಢರು ಅವಾಗ ಇಲ್ಲಿ ಇವರು ಒಮ್ಮೊಮ್ಮೆ ಇನ್ನ ಅವಾಗ ಇದು ಇರಲಿಲ್ಲ, ಈಗ ಹೇಳಿದ ಸ್ಥಿತಿ ಇರಲಿಲ್ಲ ಗುರುನಾಥಾರೂಢರಿಗೆ. ಅವಾಗ ಇನ್ನ ಕೂತು ಹಿಂಗೆ ಉಳ್ಳಾಕ್ ಮುಂದೆ ಕೊಟ್ಟು ತಾಟದೊಳಗೆ ಒಮ್ಮೆ ಹಿಂಗೆ ತೊಗೊಂಡು ಬಾಯಾಗ ಹಾಕೊಳ್ಳೋದ, ಮತ್ತೊಮ್ಮೆ ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಉಗ್ಗೋದು ಬಿಡೋದು, ಹಿಂಗೇನು ಮಾಡ್ತಿದ್ರು ಅವ್ರಿಗೆ. ಅದನ್ನ ಆ ಮಂಡೇಶ್ವರ ಇವ್ರು ನೋಡ್ಲಾಕ್ ಬಂದ್ರು. ಅವರು ಮಹೇಶ್ವರಾನಂದ ಅವ್ರ ಹೆಸರು, ಮಹಾಮಂಡಲೇಶ್ವರ. ಇಡೀ ಕಾಶಿಗೆ ವಿದ್ವಾನ್ರು. ಅಲ್ಲಿಂದ ಮುಂದೆ ಇವ್ರು ಬಂದು ಯಪ್ಪ ಇವ್ರ ಮ್ಯಾಲ ತಿನ್ನೋ ಏನು ಮಾಡಿಗಿಡ್ಯಾರ ಇವ್ರಿಗೆ ತಿಳ್ಕೆ ಅವ್ರು ಇದು ಮಾಡಿದ್ರು. ಇಲ್ಲ ಏನಮ್ಮ ಗಪ್ ನಾನು ನೋಡ್ತೇನೆ ಅಂತೇಳಿ ಬಂದು ಇವ್ರು ನೋಡಿದ್ರು. ಅವ್ರಂದ್ರು ನಾ ಬರೀ ಶಾಸ್ತ್ರದಾಗ ಕೇಳಿದ್ದೆ, ಜೀವನ್ ಮುಕ್ತಿ ಹೆಂಗಿರ್ತಾನೆ ಅಂತೇಳಿ. ಭೂಮಿಕಾ ಆರೋಹಣ ಮಾಡಿದಂಥ ಸ್ಥಿತಿವಂತ ಅವು ಗ್ರಂಥದಲ್ಲಿ ಬರ್ದಾರ. ನಾನು ಓದಿದ್ದೆ, ನೋಡೇನಿ, ಕೇಳೇನಿ, ಪ್ರತ್ಯಕ್ಷ ನೋಡಿದ್ದೀನಿ. ಇಲ್ಲ ಜ್ಞಾನ ಭೂಮಿಕೆಯನ್ನ ಆರೋಹಣ ಮಾಡಿದಂಥ ಆರೂಢ ಹೇಗಿರ್ತಾನ ಅನ್ನೋದನ್ನ ಪ್ರತ್ಯಕ್ಷ ನೋಡಿದೆ ಅಂತಂದ್ರು ಅವರು. ಅಂದ್ರ ಆದ ಸಮಯಕ್ಕೆ ಇಲ್ಲಿ ವೇದಾಂತ ಪರಿಷತ್ ಆಯಿತು. ಅಂದಿನಿಂದ ವೇದಾಂತ ಪರಿಷತ್ತುಗಳು ಕರ್ನಾಟಕದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆದವು. ಈಗ ಎಲ್ಲಿ ಬಿಡು, ಈಗ ನಮಗೆ ಬೇಕಾದದ್ದಿಷ್ಟೇ. ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಸಪ್ತ ತರಂಗ ರೂಪ ಕೈಯ ಲಹರಿ ಅಂತ ಹೇಳಿದ್ರಲ್ಲ, ಅಂದ್ರ 7 ಜ್ಞಾನ ಭೂಮಿಕೆಗಳು ಕೂಡ ಇಲ್ಲಿ ಅರ್ಥ ಮಾಡಬಹುದು ಅನ್ನೋದಕ್ಕೆ ಭೂಮಿಕಾ ಹೇಳಿದೆ. ಅದರಲ್ಲಿ ಸಿದ್ಧಾರೂಢ 5ನೇ ಭೂಮಿಕೆಯಲ್ಲಿದ್ರು, ಗುರುನಾಥಾರೂಢರು 6ನೇ ಭೂಮಿಕೆಯಲ್ಲಿದ್ರು. ಇರ್ಲಿ. ಇನ್ನು ಮುಂದೆ 4ನೇ ನಂಬರ್, ಯಾಮೆ ಅನೇಕ ಛಂದ ರೂಪ ಸ್ವಲ್ಪ ಜಲಜಂತುವೆ. ಈ ಗ್ರಂಥದಲ್ಲಿ ಅನೇಕ ಛಂದ ರೂಪ ಸ್ವಲ್ಪ ಜಲಜಂತು ಅಂದ್ರೆ ಛಂದಶಾಸ್ತ್ರ ಅಂದ್ರೆ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು. ಅವು ಸ್ವಲ್ಪ ಜಲಜಂತುಗಳು ಅಂದ್ರೆ ಸಮುದ್ರದಾಗ ಜಲಜಂತುಗಳು ಇರ್ತಾವಲ್ಲ, ಹುಳ ಅದೆಲ್ಲ ಅವು ಈ ರೀತಿ ಮೀನವೆಲ್ಲ. ಕಠಿಣ ಪ್ರಸಂಗ ರೂಪ ಮಕರ ಹೇ. ಮತ್ತು ಅಲ್ಲಿ ಸಮುದ್ರದಲ್ಲಿ ಹೊಳೆಯಲ್ಲಿ ಏನಿರ್ತಾವ ಮಕರ ಅಂದ್ರೆ ಮೊಸಳೆ. ಅಂದ್ರ ಯಾವ ಮೊಸಳೆ ಅದು? ಕಠಿಣ ಪ್ರಸಂಗ ಮೊಸಳೆ. ಒಂದೊಂದು ಕಠಿಣ ವಿಷಯಗಳು ಬಂದಿರ್ತಾವ ನಿಮ್ಮ ತಲೆಯಾಗ ಒಟ್ಟ ಹೋಗುವಂದ. ಬರೀ ಅಜಂತ ಲಕ್ಷಣ ಅಂದ್ರೆ ಹೋಗುವಂದಿರ್ತದ ಅವಾಗ. ಇಂಥ ಕಠಿಣ ಪ್ರಸಂಗಗಳು ಶಾಸ್ತ್ರ ವಿಷಯಗಳು ಕೂಡ ಇದರಾಗ ಅದಾವು ವಿಚಾರಸಾಗರದಲ್ಲಿ ಅಂತ ಹೇಳ್ತಾತ್ಪರ್ಯ. ಅಲ್ಲದೆ ಉತ್ತಮ ಚಂದ ರೂಪ ಶಿಲ್ಪಿಯ ಅಟ್ಟ ಅಲ್ಲದೆ ಅಂದ್ರೆ ಸರಳವಾದ ವಿಷಯಗಳು ಕೂಡ ಇವ್ದು ಇದರಾಗ ಅದಾವ. ಅವ್ರು ಶಿಲ್ಪಿ, ಸಮುದ್ರದಾಗ ಶಿಲ್ಪಿ ಇರ್ತಾವಿಲ್ಲ ಅಂತಾವ. ತಿನ್ಮೆ ವರ್ಣ ಮೌಕ್ತಿಕ ಆದಿ ಮೌಕ್ತಿಕ ವರ್ಣ ಮೈತ್ರಿ ಆದಿ ಅಂದ್ರೆ ಹೇಳೋ ತಾತ್ಪರ್ಯನು ಇಲ್ಲಿ ಇಲ್ಲಿ ಈ ಜ್ಞಾನಕ್ಕೆ ಸಂಬಂಧಪಟ್ಟ ಮೈತ್ರಿ, ಕರುಣಾ, ಮುದಿತ ಅಂತೇಳಿ ಇವೇನದಾವಲ್ಲ ಜ್ಞಾನದ ನಂತರ ಬರತಕ್ಕಂಥ ಈ ಅವಸ್ಥೆಗಳು, ಜ್ಞಾನ ಭೂಮಿಕೆಗಳು, ಇದು ಅವು ಅಂಥ ಮುತ್ತುಗಳು ಕೂಡ ಈ ಗ್ರಂಥದಲ್ಲಿ ಅದಾವು ಅಂತ. ಹೇಗ ಆ ಜ್ಞಾನದ ಒಂದು ಅವಸ್ಥೆಗಳವು ಅಥವಾ ಪ್ರಯೋಜನಗಳು, ಫಲಗಳು. ಯಾಮೆ ಶುದ್ಧ ಸ್ವರೂಪಕ್ಕೆ ನಿರ್ಣಯ ರೂಪ ಮಣಿಮಾಣಿಕ್ಯಾದಿಕೆ. ಇದರಲ್ಲಿ ಶುದ್ಧ ಸ್ವರೂಪ ಅಂದ್ರ ಶುದ್ಧ ಸ್ವರೂಪ ಅಂದ್ರ ಆ ಪ್ರತ್ಯೇಗಾತ್ಮ ಸ್ವರೂಪನೇ, ಆ ಪರಮಾತ್ಮನೇ ನಾನು ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಾನ ಇಲ್ಲ ಇವ. ಆ ಪ್ರತ್ಯೇಗಾತ್ಮ ಸ್ವರೂಪನಾದ ನಾನೇ ಆ ಪರಮಾತ್ಮನಿದ್ದೇನೆ, ಆ ಪರಬ್ರಹ್ಮ
ಸ್ವರೂಪನಿದ್ದೇನೆ ಅಂತ ನಿರ್ಣಯ ಮಾಡ್ತಾರಲ್ಲ, ಅಂಥ ಮಣಿ ಮಾಣಿಕ್ಯ ಆದಿ ಅಂದ್ರೆ ಡೈಮಂಡ್ ವಜ್ರಗಳು ಹೇಗೆ ಅಂದ್ರೆ ಕಿಮ್ಮತ್ತಿನ ವಜ್ರದ ಹಳಗಳು ಅಂತ ಇರ್ತಾವಲ್ಲ, ಅವು ಕೋಟಿಗಟ್ಟಲೆ ಕಿಮ್ಮತ್ತಿರ್ತೈತೆ ಅವು. ನಮ್ಮ ಭಾರತದಲ್ಲಿ ಕೊಹಿನೂರ್ ಅಂತ ಒಂದು ರತ್ನ ಇತ್ತು. ಅದಕ್ಕೆ ಎಷ್ಟು ಕಿಮ್ಮತ್ತು ಅಂದ್ರೆ ಕಿಮ್ಮತ್ತ ಇದೆ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಕಿಮ್ಮತ್ತು. ಎಷ್ಟು ಕೋಟಿ ಅಪರಪಾರ. ಬರೇ ಈಗ ಕೆಲವು ಫಿಲ್ಮಿ ಹೀರೋಯಿನ್ ಇಂಥವ್ರು ಅದೆಲ್ಲ ಹಾಕಿರ್ತಾರೆ ಕೊಳ್ಳಾಗ, ಅವು ರತ್ನದ ಹಾರ ಇರ್ತಾವ, ಬಂಗಾರವಲ್ಲ ಬೆಳಿವಲ್ಲ, ಅವು ಏಸೋ ಕೋಟಿದು ಒಂದು ಹಾರ ಇರ್ತೈತಿ. ಏಸೋ ಲಕ್ಷ ಅಲ್ಲ, ಏಸೋ ಸಾವಿರ ಅಲ್ಲ. ಒಂದೊಂದು ವಜ್ರ ಕೋಟಿಗಟ್ಟಲೆ ಕಿಮ್ಮತ್ತಿರ್ತೈತೆ. ಯು ಡೋಂಟ್ ನೋ, ಅದು ನಿಮ್ಗೆ ಗೊತ್ತಿಲ್ಲ. ವಜ್ರದ ವ್ಯಾಪಾರಿಗಳಂತೇಳಿ ಅಲ್ಲಿ ಬೊಂಬೈದಾಗ ಅದೊಂದು ಇದೂ ಐತಿ ಏರಿಯಾ. ಈಗ ದೊಡ್ಡ ದೊಡ್ಡ ಶ್ರೀಮಂತರ ಅಷ್ಟೇ ಅದನ್ನ ಇರ್ತಾರೆ. ಅದು ಅಂದ್ರೆ ಅವು ನಿಮಗೆ ಹೆಂಗೆ ಗೊತ್ತಿಲ್ಲ. ಆದ್ರೆ ನೀವು ಬಂಗಾರ ಉಂಗುರ ಮಾಡಿಸಿರ್ತೀರಿ, ಅದ್ರಾಗ ಒಂದು ಹಳ್ಳ ಹಾಕ್ಸಿರ್ತೀರಿ ಒಬ್ಬೊಬ್ರು. ಯಾರ ಇವರ ನೋಡ್ರಿ ಉಂಗುರನ್ಯಾಗ ಹಳ್ಳ, ಅದು ವಜ್ರ ಅಲ್ಲ. ಮತ್ತೆ ಅದೇ ಅದ್ರ ಚಿಲ್ಲರ ಅದು ಸುಮ್ಮ ಹಂಗ ಒಂದು 100 ರೂಪಾಯಿನೂ ಇಲ್ಲ ಅಂತೇಳಿ. ಈಗ ಆ ಹಳ್ಳದಂತೆ ಅದು ಇರ್ತೈತಿ. ಹೋಲಿಕೆ ಹೇಳಿದ್ನ, ಅದರ ಕಿಮ್ಮತ್ತ ಬೇರೆ, ಇದರ ಕಿಮ್ಮತ್ತ ಬೇರೆ. ಅಂತವು ಇಲ್ಲಿ ಏನದಾವು ಅಂತ ಕೇಳಿದರೆ ಮಣಿಮಾಣಿಕ್ಯ ಅದಾವು ಅಂತ. ಹೆಂಗ ಏನೋ ಶುದ್ಧ ಸ್ವರೂಪ ಅಂದ್ರ ಆ ಬ್ರಹ್ಮನೇ ನಾನು ಎಂಬ ನಿಶ್ಚಯ ರೂಪ ಈ ವಜ್ರದ ಅಂದ್ರ ಈ ರತ್ನಗಳು ಎಲ್ಲಿ ಅಂದ್ರೆ ಸಮುದ್ರದಾಗನ ಮುಳುಗಿ ತೆಗಿತಾರ. ಸಮುದ್ರದಾಗ ಅದಾವ ಅವು ಹಿಂಗ. ವಿವೇಕಾದಿ ಸಾಧನ ರೂಪ ಚತುರ್ದಶ ರತ್ನ. ವಿವೇಕಾದಿ ಸಾಧನ ರೂಪ ಚತುರ್ದಶ ರತ್ನ ಅಂದ್ರೆ ನೋಡಿ ಇಲ್ಲಿ ಸ್ವಲ್ಪ ಲೆಕ್ಕ ಹಾಕೋರಿ. ಏನ ವಿವೇಕಾದಿ ಸಾಧನ ರೂಪ ಚತುರ್ದಶ ಅಂದ್ರೆ 14 ರತ್ನಗಳು ಅಂತ ಹೇಳಿದರು. ಗೊತ್ತಾಗ್ತಾನೆ ಏನ್ರ? ಇಲ್ಲ. ಹರಿ 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 ಅಂದ್ರ ವಿವೇಕಾದಿ 14 ರತ್ನಗಳಂದ್ರೆ, ವಿವೇಕಾದಿ ಅಂದ್ರ ವಿವೇಕ, ವೈರಾಗ್ಯ, ಮೋಕ್ಷತ 3. ನಾ ಏನ್ ತಪ್ಪಿಲ್ಲ, ನಾ ಕರೆಕ್ಟ್ ಅದ. ಏನ್ ತಪ್ಪುದ್ರ ನಿಮಗೆ ಅನ್ಸಿರ್ಬೋದು. ಹೌದೇ ಇಲ್ಲ? ಅದು ಬೇರೆ ಲೆಕ್ಕ. ಮತ್ತೆ ಇವ್ರು ಹೆಂಗೆ ಹಿಂಗೆ ಲೆಕ್ಕ ಹೇಳೋದಿಲ್ಲ ಅಂತೇಳಿ. ಹೌದಾ ಇಲ್ಲ? ನಿಮ್ಮ ಲೆಕ್ಕದಾಗ ಏನೈತಿ? ವಿವೇಕ, ವೈರಾಗ್ಯ, ಸಮಾಜ, ಸಂಪತ್ತಿ, ಮೋಕ್ಷ. ಇದು ನಿಮ್ಮ ಲೆಕ್ಕ. ಆದ್ರೆ ಇಲ್ಲಿ ಆ ಲೆಕ್ಕ ಇಲ್ಲ. ಇಲ್ಲಿ ಏನ್ ಲೆಕ್ಕ ಐತಿ ಅಂದ್ರೆ ವಿವೇಕಾದಿ ಅಂದ್ರ ವಿವೇಕಾದಿ ಚತುರ್ದಶ 14 ರತ್ನಗಳು ಅಂತ ಅವ್ರು ಹೇಳ್ಯಾರ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವಿವೇಕಾದಿ 3 ಅಂತ ನಾವು ಎಷ್ಟೇ ತಗೋಬೇಕು. ವಿವೇಕ, ವೈರಾಗ್ಯ, ಮುಮುಕ್ಷತ 3. ಶಮಾದಿ ಷಟ್ ಸಂಪತ್ತಿ ಐತಲ್ಲ, ಷಟ್ ಅಂದ್ರೆ 6. ವಿವೇಕಾದಿ 3, ಶಮಾದಿ 6. 14 ಆಗಬೇಕಾದ್ರೆ ಈ ರೀತಿ ಮಾಡ್ಬೇಕಾಗತ್ತದ. ಏನೋ ಅಂದ್ರೆ ಅವ್ರು 14 ಹೇಳ್ಯಾರ ಅಂದ್ರೆ ಅದಕ್ಕೆ ಲೆಕ್ಕ ಈ ರೀತಿ 6 3 9 9.
ಆಮೇಲೆ ಮಹಾವಾಕ್ಯ ಒಂದು ಎಷ್ಟದು 10. ಆಮೇಲೆ ತತ್ವ ಪದಾರ್ಥ ಶೋಧನ ಎಷ್ಟದು 11. ಅದಲ್ಲ ತತ್ವ ಪದಾರ್ಥ ಶೋಧನೆ ಅದು ಒಂದಾದ. ಅಂದರೆ 11. ಹೌದಿಲ್ಲ. ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಇವು 3. 11 3 14. ಈ ರೀತಿ 14 ರತ್ನಗಳು. ಒಂದು ಅರ್ಥಾರ್ಥ ಏನು ಇಲ್ಲ ಅಂದ್ರೆ ಒಂದು ರೂಪಕ ಮಾಡ್ಯಾರ ಅಂತ ತಿಳಿತಾ. ಅವ್ರು ಹೇಳ್ಯಾರ 14 ಅಂದ್ರೆ ಅವಕ್ಕ ನಾವು ಈ ರೀತಿ ಅವಕ್ಕ ಹೊಂದಾಣಿಕೆ ಮಾಡ್ಕೊಳ್ಳೋದು ಸಮಾಧಾನ ಇಷ್ಟೇ ಅದ. ಅದೇನು ಇದರಿಂದನೂ ಬ್ರಹ್ಮಜ್ಞಾನಕತೆ ಹಿಂಗೇನಿಲ್ಲ ತಿಳಿತಾ ಇಲ್ಲ. ಅದಕ್ಕೆ ಈ ರೀತಿ 14 ರತ್ನಗಳು ಇರುತ್ತವೆ. ಯಾಕೆ ಉಲ್ಲಂಘನ ಕರ್ನೇಕು ಜಿಜ್ಞಾಸು ಕಿ ಬುದ್ಧಿ ರೂಪ ನೌಕಾಯ್. ಈ ಸಾಗರವನ್ನು ದಾಟಬೇಕಾದ್ರೆ ಭವಸಾಗರ ದಾಟಬೇಕಲ್ಲ. ಭವಸಾಗರ ದಾಟಬೇಕಾದ್ರೆ ಮತ್ತೇನು ವಿಚಾರ ಸಾಗರ ದಾಟಬೇಕು. ಭವಸಾಗರ ದಾಟೋದೈತಿ, ಅದಕ್ಕೆ ವಿಚಾರ ಸಾಗರ ಸಾಧನ ಐತಿ. ಹೇಗ ಅದಕ್ಕೆ ಏನಂತಾರ, ಯಾಕೆ ಉಲ್ಲಂಘನ ಕರ್ನೇಕು ಅಂದ್ರೆ ಉಲ್ಲಂಘನ ಅಂದ್ರೆ ಅದನ್ನು ದಾಟಿ ಹೋಗೋದು. ಇದಕ್ಕೆ ಜಿಜ್ಞಾಸುಕಿ ಬುದ್ಧಿ ರೂಪ ನೌಕಾಯ. ಇದು ಈಶಾಡೆ ಅಂತ ಹೋಗ್ಲಕ್ಕೆ ಬರೋದಿಲ್ಲ, ಅದಕ್ಕೆ ನಾವು ಬೇಕು ಹೇಳ್ತಾ. ನಾವು ಅಂದರೆ ಇಲ್ಲಿ ಯಾವ ನಾವಪ್ಪ ಅಂದ್ರೆ ಬುದ್ಧಿ ರೂಪ ನೌಕಾ ಬೇಕು. ಬುದ್ಧಿಯೇ ಇಲ್ಲಿ ಮೇನ್ ಐತಿ ನಿಮ್ಮನ್ನ ದಾಟ್ಸೋ. ಅದೇ ನಾವು ಹೇಳ್ತಾ. ಅಂದರೆ ಆ ಬುದ್ಧಿ ಸಮಯ ಮುಗಿದ ಬಂದದ್ದು ಹೇಳ್ತು. ಆ ಬುದ್ಧಿ 4 ಪ್ರಕಾರವಾಗಿದೆ. ಇನ್ನು ಸ್ವಲ್ಪ ಸ್ಪೀಡ್ ಮಾಡ್ತೇನೆ ನಾನು. ಆ ಬುದ್ಧಿ ಎಷ್ಟು? 4 ಪ್ರಕಾರ. ಆ 4 ಪ್ರಕಾರ ಬುದ್ಧಿ ಯಾವುವು ಅಂತ ಕೇಳಿದ್ರೆ, ಅಂದ್ರೆ ಇಲ್ಲೇ ನಿಮ್ಮೊಳಗೆ ಇದ್ದದ್ದು ಏನು? ಚರ್ಮ ಬುದ್ಧಿ 1, ವೃತ ಬುದ್ಧಿ 2, ತೈಲ ಬುದ್ಧಿ 3, ಫೋಟೋ ಬುದ್ಧಿ 4. ಫೋಟೋ ತಗೋತಿಲ್ಲ ಏನ್ ಹೇಳಿದಿನ? ಚರ್ಮ ಬುದ್ಧಿ, ವೃತ ಬುದ್ಧಿ, ತೈಲ ಬುದ್ಧಿ, ಫೋಟೋ ಬುದ್ಧಿ. ಈ ನಿಮ್ಮ ಬುದ್ಧಿ 4 ಪ್ರಕಾರವಾಗಿದೆ ಹೇಳ್ತಾ. ಅಂದ್ರ ಚರ್ಮ ಬುದ್ಧಿ ಅಂದ್ರೆ ಹೆಂಗಿರ್ತೈತಿ ಅಂತ ಕೇಳಿದ್ರೆ, ಈಗ ಹೇಳುವಾಗ ತಿಳಿತೈತೆ ಅವಾಗ. ಏನ್ ಹೇಳಿದ್ರು ತಿಳಿತ. ಮುಂದೆ ಮತ್ತೆ ನಾನು ಇದು ಮುಂದಿನ ಇದು ಹೇಳಕ್ ಆಜ್ಞೆ ಅಂದ್ರ ಅದು ಗಪ್ಪ ಆಗ್ತದೆ. ಹೋಯ್ತಂದ್ರೆ ನಿನ್ನ ಕೈಯಾಗ ಆದ್ರೆ ಶಾಸ್ತ್ರ ಬಿಟ್ಟು ಕೇಳಿದ ಕೂಡಲೇನ ಏನ್ ನೆನಪ ಇಲ್ಲ. ಯಾಕಂದ್ರೆ ಹೋಗಿಬಿಟ್ಟಿದೆ. ಹಂಗೆ ಯಾಕೆ ಆಗ್ಯದಂದ್ರ ಅವನ ಬುದ್ಧಿ ಚರ್ಮ ಬುದ್ಧಿ ಐತಿ ಅಂತ. ಅದು ನಿಮಗೆ ಗೊತ್ತಾಗಬೇಕಾದ್ರೆ, ಈಗ ನಿಮಗೆ ಡಾಕ್ಟ್ರ್ ಇಂಜೆಕ್ಷನ್ ಮಾಡಿದ, ಹೌದಾ? ಇಂಜೆಕ್ಷನ್ ಮಾಡಿ ಸೂಜಿ ಒಳಗೆ ಚುಚ್ಚಿ ಅದರದ್ದು ಮೆಡಿಸಿನ್ ಒಳಗೆ ಬಿಟ್ಟ, ಹೌದಿಲ್ಲ? ಪೂರಾ ಇದು ಸಿರಾಂಜ್ ಪೂರಾ ಖಾಲಿಯಾಗಿ ಮಾಡ್ಯಾನ ಇಲ್ಲ ಅಂದ್ರೆ ಒಳಗೆ ಹೋಗೈತೆ ಔಷಧ ಎಲ್ಲ ಬಿಟ್ಟು ಬಿಡ್ತಾನೆ. ಬಿಟ್ಟರೆ ತೂತು ಬಿತ್ತಿಲ್ಲ ನಿಮ್ಮ ದೇಹಕ್ಕೆ, ಚರ್ಮಕ್ಕೆ ತೂತು ಬಿತ್ತ ಇಲ್ಲ. ತೂತು ಬಿತ್ತೈತಿ ಕರೆ ಅದು ಮತ್ತ ಹನಿ 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 ಹೊರಗೆ ಬರ್ಬೇಕದ ಬರ್ತೈತೇನ? ಇಲ್ಲ. ಯಾಕಿಲ್ಲ ಅಂದ್ರೆ ಅದ್ರ ಸ್ವಭಾವ ಏನಂದ್ರೆ ಚರ್ಮದ್ದು
ಆವಾಗ ಮುಚ್ಕೊಂಡ್ಬಿಡ್ತದೆ. ಯಾಕಾಕೈತೆ ಆದ್ದರಿಂದ ಕೇಳುವಾಗ ಆ ಬುದ್ಧಿ ಕ್ಯಾಚ್ ಮಾಡ್ತದನ್ನ. ಹಿಂದಿಗಳೇ ಮುಂದೆ ಮತ್ತೊಂದು ಹೇಳುವಾಗ ಹಾಡು ಹೋಯ್ತ ಕಡೆ ಹಿಂದಿಗಳನ್ನ ಶಾಸ್ತ್ರ ಮುಗಿದ ನಂತರ ಇಲ್ಲ ಹೋಗ್ಬಿಟ್ಟರೆ. ಈ ರೀತಿ ಕೆಲವರಲ್ಲಿ ಬುದ್ಧಿ ಇರುತ್ತದೆ. ಮುಂದೆ ಮತ್ತೆ ಇದು ಚರ್ಮ ಬುದ್ಧಿ ಹೇಳಿದೆ. ಮೃತ ಬುದ್ಧಿ, ಮೃತ ಅಂದ್ರೆ ಸಂಸ್ಕೃತದೊಳಗೆ ತುಪ್ಪ, ಏನು ತುಪ್ಪ. ಆ ತುಪ್ಪದ ಸ್ವಭಾವ, ಆ ತುಪ್ಪದಂತೆ ಒಬ್ಬರ ಬುದ್ಧಿ ಇರುತ್ತದೆ. ಅದಂಗಿರ್ತದ ಅಂದ್ರ ಇದ್ರ ಗತೆ ಅದು ಆಗಿಂದಾಗಲೇ ಮುಚ್ಕೊಳ್ಳೋ ಕೆಲಸ ಇಲ್ಲ. ಅದು ಅಲ್ಲೇನು ಅಂದ್ರ ತುಪ್ಪ, ಅದನ್ನ ನೀವು ಈಗ ಊಟ ಮಾಡ್ಬೇಕು, ಅದು ಅದು ಬಿಸಿ ಕಾಸಿದ್ದು ಇರ್ತೈತೆ, ಅಲ್ಲ ತಿಳಿಯಾಗಿರ್ತೈತಿ, ಹೌದಿಲ್ಲ, ಎಣ್ಣೆಗತ್ತೆ ತುಪ್ಪ. ಮುಂದೆ ಆಯ್ತಿನ ಮತ್ತೆ ಇವತ್ತಂತೂ ಊಟದ ಆಯ್ತು, ಮತ್ತೆ ನಾಳೆಗೆ ತಗೊಳ್ಳೋಣ ಅಂತೇಳಿ ಇಟ್ಟು ಮೇಲೆ ನಾಳೆ ನೋಡುತ್ತಾನ ಗಟ್ಟಿಯಾಗಿಬಿಟ್ಟಿರ್ತೈತಿ, ಹೌದಲ್ಲ, ಹೆರ್ತಿರ್ತೈತಿ. ಅಂತೂ ಒಂದು 12 ತಾಸರ ಇರ್ತೈತಿ. ಆ ನಂತರ ಹೋಗಿ ಬಿಡುತ್ತದೆ. ಹೀಗೆ ಫರ್ಕ್ ಇರ್ತೈತಿ ಇದ್ರಾಗ. ಅವಾಗ ಹೋಗದ ಮರುದಿನ ಕೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಹೇಳಿದ್ರು ಈಗ ಮತ್ತೆ ಕೇಳಿದ್ರೆ ಏನು ಇಲ್ಲ, ಹೆಂಗ ಅದು ಬರೋದಿಗೆ ಇರಂಗಿಲ್ಲ. ಆಮೇಲೆ ತೈಲ ಬುದ್ಧಿ ಅಂದರೆ ಅವನ ಬುದ್ಧಿ ತೈಲ ಸದೃಶ ಇರ್ತೈತಿ. ತೈಲ ಅಂದ್ರೆ ಎಣ್ಣೆ. ಎಣ್ಣೆಯನ್ನ ನೀವು ಈಗ ಒಂದು ದೊಡ್ಡ ತಾಟ್ ಇರ್ತೈತಲ್ಲ, ಈಗ ಸರ್ವಸಾಧಾರಣ ಈ ಒಂದೊಂದು ದೊಡ್ಡ ದೊಡ್ಡ ಈ ಕಂಚಿ ತಾಟ ಅದು ಇರ್ತಲ್ಲ, ಹಾಗ ಅದ್ರಾಗ ಯಾಕ ನೀ ಇದನ್ನ ಬಿಡನಿ, ಇಡೀ ಒಂದು ಬಾವಿ ಐತೆ ಅಂತೇಳಿ ಬಾವಿ ಒಳಗನ ಒಂದು 4 ಹನಿ ಎಣ್ಣೆ ಹಿಂಗ ಬಿಡು, ಇವ ಗಾಣದ ಎಣ್ಣೆನ ಅಷ್ಟೇ ಎಣ್ಣೆ ಹನಿ ಹನಿ ಬಿತ್ತು ಅಂದ್ರ ಅದು ಇಲ್ಲಿ ನಡು ಬಿದ್ದದಲ್ಲ, ಮುಂದೆ ಪೂರ್ಣ ಎಷ್ಟು ಬಾವಿ ನೀರಿನ ಜಲಾಶಯ ಐತದ ಅಷ್ಟು ಮ್ಯಾಲಿ ಇದು ಆಗಿ ನಿಂದಿರ್ತೈತಿ. ಆ ಎಣ್ಣೆ ಹರಡುತ್ತೈತಿ, ಹೇಳ್ತಾನೆ. ಹಾಗೆ ಈಗ ಇಲ್ಲಿ ಒಂದು ವಿಷಯ ಬಂತಂದ್ರ ಸುತ್ತೆಲ್ಲ ತಗೋತಿದ್ರು. ನಿಜಗುಂಡ್ರಿ ಏನು ಹೇಳ, ಭಗವದ್ಗೀತಾದಾಗ ಏನು ಹೇಳ, ಉಪನಿಷತ್ನಲ್ಲಿ ಏನು ಹೇಳ, ಏನು ಹೇಳ, ಎಲ್ಲ ಅವಾಗ ಬಂದಿರೋದು. ಹೆಂಗ ಅಷ್ಟು ವಿಶಾಲವಾಗಿ ಆ ಸಂಬಂಧಪಟ್ಟ ವಿಷಯಗಳೆಲ್ಲ ನೆನಪು ಮಾಡ್ಕೊಂಡ್ಬಿಡ್ತೈತೆ. ಈಗ ಒಬ್ಬರು ಬುದ್ಧಿ ಇರ್ತೈತೆ, ಹೇಳ್ತಾರೆ, ಅದು ನಿಮಗೆ ಗೊತ್ತಾಗಿರ್ಬೇಕು. ಇನ್ನು ಕೊನೆಯದು ಒಂದು ಫೋಟೋ ಬುದ್ಧಿ ಅಂತ ಇರ್ತೈತಿ. ಫೋಟೋ ಬುದ್ಧಿ ಅಂದ್ರ ಈಗ ನೀನು ಫೋಟೋ ತೆಗೆದ್ರಂದ್ರ ನೀ ಹ್ಯಾಂಗರಿ ಸೇಮ್ ಬೀಳ್ತದೆ, ಅದೆಲ್ಲ ಎದ್ದಕ್ಕೆತ್ತ. ಹಂಗ ಅವನು ಕೇಳಿದ ಕೂಡಲೇ ಅದಕ್ಕೆ ಏಕಪಾಟಿಗೆ ತರೋದು. ಅದು ಏನು ಕೇಳಿರ್ತಾನ ಪೂರ ಎದ್ದಕ್ಕಿದ್ದಂಗೆ ಗ್ರಹ ಮಾಡಿಬಿಡ್ತದೆ. ಅಂದ್ರೆ ಸಾಧಾರಣ ಒಂದು 100 ವಸ್ತುಗಳನ್ನು ಒಂದು ಕಾಗದ ಮೇಲೆ ಬರೋದು. ಈಗ ಮೆಣಸಿಕಾಯಿ, ಈ ಕಂಬ
ಮತ್ತು ಈ ಗ್ರಂಥ ಆಮೇಲೆ ಅದೊಂದು ಹಂಚ ಹಿಂಗೆ ಏನು ಬಟಾಟಿ ಬದ್ನಿಕಾಯಿ ಅವು ಇವು ಏನತ್ತಿ ಅನ್ನೋ ಒಂದು ನೋವು ತನ ಬರ್ಕೋತ ಹೋಗು. ಒಬ್ಬೊಬ್ಬ ಮಹಾತ್ಮರ ಮುಂದೆ ಅದನ್ನು ಓದಿ ಹೇಳ್ಕೊತ ಹೋಗು. ಶಂಕರಾಚಾರ್ಯರಿದ್ರಲ್ಲ, ಶಂಕರಾಚಾರ್ಯರಿಗೆ ಮುಂದೆ ಪದ್ಮಪಾದಾಚಾರ್ಯ ಅಂತ ಅವ್ರ ಶಿಷ್ಯರು ಅವರೊಂದು ಗ್ರಂಥ ಬರೆದಿದ್ರು. ಅದು ಈ ದ್ವೈತವಾದಿಗಳನ್ನು ಖಂಡನ ಮಾಡೋದು, ಅಪಾಟವಾಗಿ ಖಂಡನ ಮಾಡೋದು ಬರೆದ್ಬಿಟ್ಟಿದ್ರು ಅವರು. ಒಂದು ದೊಡ್ಡ ಗ್ರಂಥ ಬರೆದಿದ್ರು ಅವ್ರ. ಅದನ್ನು ಅವ್ರ ಸೋದರ ಮಾವ, ಈ ಕಥೆ ಹೇಳೋಕೆ ಸಮಯ ಇಲ್ಲ, ಅವ್ರ ಸೋದರ ಮಾವ ಅದನ್ನು ಸುಟ್ಟು ಇದು ಮಾಡ್ಯಾನ. ನಮ್ಮ ಅವ ದ್ವೈತವಾದಿ ಇದ್ದ. ಇವನು ನಮ್ಮದು ಇದು ಖಂಡನ ಬರೆದ್ಬಿಟ್ಟಲ್ಲ ಅಂತೇಳಿ ಆ ಗ್ರಂಥ ಸುಡೋ ಸಲುವಾಗಿ ಮನೆಗೆ ಬೆಂಕಿ ಎತ್ಕೊಂಡು ಮನೆಗೆ ಬೆಂಕಿ ಸುಟ್ಟು ಹೋಯ್ತಪ್ಪ, ನಾ ಏನು ಮಾಡಲಿ, ಸುಟ್ಟು ಹೋಯ್ತು ಅಂದ್ಕೊಳ್ಳಿ. ಬಿಡು ಸುಡೋದಕ್ಕೆ ನಂದೇನು ತಲೆ ಐತಿಲ್ಲ, ಇನ್ನು ಬರಿತೇನೆ ಮತ್ತೊಂದು ಮತ್ತೆ ಇವತ್ತು ಹೋಗ್ಬೇಡ ಓಪ, ಇವತ್ತೊಂದು ದಿನ ಇರಲ್ಲ. ಯಾರು ಇವರು? ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯ ಅವ್ರ ಸೋದರ ಮಾವ. ಈ ಲೌಕಿಕರು ಹಿಂಗಿನೂ ಇರ್ತಾರೆ. ಅವ ಹೋಗಬೇಡ ಇವತ್ತೊಂದು ದಿನ ಇರು ಅಂತ ಗಂಟು ಬಿದ್ದ. ಅನಾನ ಆ ಚಂಜಿ ಮಾಡಿ ಊಟದಾಗ ಅವಾಗ ತಲೆ ಕೆಡುವಂಗೆ ಹಾಕ್ಬಿಟ್ಟ. ಅವನ ಬುದ್ಧಿನ ಭ್ರಷ್ಟ ಆಗೋದು. ಏನು ಬರಿಬೇಕು ಏನು ಬಿಡಬೇಕು ಮರುದ್ದಕ್ಕೆ ಹೋಯ್ತ. ಶಂಕರಾಚಾರ್ಯ ಮುಂದೆ ಬಂದು ಅಳಕತ್ತಿದ. ಹಿಂಗಾಯ್ತ್ರಿ ಅಂದ. ಮತ್ತೆ ನಿನಗೆ ಹೋಗಾಗ ಬೇಡ ಅಂತಿದ್ದಿನ್ನ. ಬೇಡ ಅಂದ್ರು ಮಾರಿ ಗ್ರಂಥರ ಬಿಟ್ಟು ಹೋಗಂದೆ. ಅದನ್ನು ತಗೊಂಡು ಹೋದೆ. ಮತ್ತೆ ನಾ ಏನು ಮಾಡಲಿ ಅಂದ್ರೆ ಅಳ್ಳಾಕತ್ತಿದ್ದಾನೆ. ಇನ್ನು ನನ್ನ ಜೀವನ ವ್ಯರ್ಥ ಆಯ್ತಲ್ಲ, ಇನ್ನೊಂದು ಬರಿಬೇಕಂದ್ರ ಹಿಂಗೆ ಮಾಡಿಬಿಟ್ಟ. ನಾವು ತಲೆ ಭ್ರಾಂತಿ ಆಗಿಬಿಟ್ಟದ. ಆವಾಗ ಶಂಕರಾಚಾರ್ಯ ಹೇಳಿದ್ರು, ನೀನು 5 ಪಾದಗಳ ಪರ್ಯಂತರ ಅಂದ್ರೆ, ಅಥವಾ ಈಗ ನಿಮ್ಮ ಇದ್ರಾಗ ಐತಲ್ಲ ಈ ಪರಮಾನುಭವದ ಅನುಭವ ಸಾರದ ಸಂಧಿ ಅಂತ ಬರ್ತಾವಲ್ಲ, ಆ 5 ಸಂಧಿಗಳ ಪರ್ಯಂತರವಾಗಿ ಅವ್ರು ಏನು ಮಾಡಿದ್ರು, ಬರೆದ ಮೇಲೆ ಶಂಕರಾಚಾರ್ಯ ಮುಂದೆ ಓದಿ ತೋರಿಸಿದ್ರು. ಅವ್ರು ಯಪ್ಪ ನಾ ಹೆಂಗೆ ಬರ್ದೇನು ಸ್ವಲ್ಪ ನೋಡ್ರಿ, ಬರಾಬರಿ ಐತೆ ಹೆಂಗೈತೆ ಅಂತೇಳಿ 5 ಸೂತ್ರ ಬರ್ತಾವಿಲ್ಲ. ಒಂದು ಸೂತ್ರದಾಗ ಎಷ್ಟು ಪದ ಬಂದಿರ್ತಾವ, ಹಂಗ 5 ಸೂತ್ರಗಳ ಪರ್ಯಂತರವಾಗಿ. ಅದಕ್ಕೆ ಸಂಸ್ಕೃತದಲ್ಲಿ ಪಂಚಪಾದ ಅಂತಾರೆ. ಪಂಚಪಾದಗಳ ಪರ್ಯಂತರ ಅವ್ರ ಮುಂದೆ ಓದಿ ತೋರಿಸಿದ್ದ. ಓದಿ ತೋರಿಸಿದ ಮೇಲೆ ಬರಾಬರಿ ಭಾಳ ಬೆಸ್ಟ್ ಬರ್ದೆ ಹೇಳ ಅಂತಂದ್ರು. ಬಿಟ್ಟ ಹೋಗಿ ಸುಟ್ಟು ಎಲ್ಲ ಹೋತು. ತಲೆ ಬರಿಬೇಕಂದ್ರೆ ಇದಾಗಲಿಲ್ಲ, ಹತ್ತದಾಗ. ಆವಾಗ ಶಂಕರಾಚಾರ್ಯ ಹೇಳಿದ್ರು, ಇಲ್ಲ ಇಲ್ಲಿ ಒಂದು ಕೆಲಸ ಮಾಡು, ನಾನು ಮುಂದೇನು ಓದಿದ್ದಿಲ್ಲ, ಹೆಂಗೆ ಬರ್ದೇನು ನೋಡ್ರಪ್ಪ ಅಂತೇಳಿ 5 ಪಾದಗಳ ಪರ್ಯಂತ ನನಗೆ ಮುಂದೆ ಓದಿ, ಈಗ ಅದು ನನಗೆ ಎಲ್ಲ ನೆನಪೈತಿ, ನೀನು ಹೇಳ್ಕೋತ ಹೋಗ್ತೀನಿ, ಬರ್ಬೋದು ಹೋಗ ತಗೋ. ಯಾವಾಗ ಹೇಳಿದ್ದು? ಹೀಗಾಗಿ ಅವರು 5 ಪಾದಗಳ ಪರ್ಯಂತರ ಅಂದ್ರೆ 5 ಸೂತ್ರಗಳ ಪರ್ಯಂತರವಾಗಿ ನಡು ಎಷ್ಟು ಪದ್ಯ ಬಂದ ಹಂಗೆಲ್ಲ ಒಂದು ಗ್ರಂಥ. ಅದು ಪಂಚಪಾದಿಕ ಗ್ರಂಥ ಐತಿ. ಇವನು ಅವ್ರು ಹೇಳಿ ಬರ್ಸಿದ್ರ ಅಂದ್ರ ಅವ್ರು ಏನು ಹೇಳ್ಕೋತ ಹೋಗ್ಯಾರ. ಹಂಗ ಆ ಒಂದು ಗ್ರಂಥ ಬರಿಗೊಟ್ಟು ಒಂದು ಅಕ್ಷರ ಬಿಡ್ಲಾದ ನೆನಪಿನ ಶಂಕರಾಚಾರ್ಯರಿಗೆ. ಅದು ಫೋಟೋ ಬುದ್ಧಿ ಅದ ಏನು ನಡಿ. ಅದಕ್ಕಾಗಿ 1.5 ತಾಸು ಆಗಿ ಹೋಗಿದೆ. ಏನಪ್ಪ ಇರಲಿ. ಈಗ ಇನ್ನೂ ಸ್ವಲ್ಪ ಟೈಮ್ ಭಾಳ ಇದಾಕತಿ. ಹೌದಿಲ್ಲ, ಬಿಟ್ಬಿಡೋ ಚಲೋ. ಏನಂತೀರಿ? ಅಂದ್ರೆ ಇಲ್ಲಿ ನಂಬರ್ ಅದಾವ. ಈಗ ಎಲ್ಲಿ 10ನೇ ನಂಬರ್ಗೆ ಬಂದೇವಿ. ಉಲ್ಲಂಘನ ಕರ್ನೇಕು ಜಿಜ್ಞಾಸುಕಿ ಬುದ್ಧಿ ನೌಕಾ ಆಯತ್. ಹೌದಲ್ಲ, ಅದು 10ನೇ ನಂಬರ್. 10ನೇ ನಂಬರ್ಕ ನಿಂತದ. ಇನ್ನು ಅಭ್ಯಾಸ ಸೂಕ್ತವನ್ನ ಇನ್ನ ಮುಂದೆ ಐತೆ. ಅಂತೂ
ಈ ಟಿಪ್ಪಣಿ ಇನ್ನೂ ಸ್ವಲ್ಪ ಅದಾವ ಅಂದ್ರೆ ಇದು ಇನ್ನು ಅದಕ್ಕೆ ಟೈಮ್ ಭಾಳ ಇರಲಿ ಮತ್ತು ಸಾಯಂಕಾಲ ಜೈ ಮಂಗಲಂ ಜೈ